हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् हेलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुहृदयाः तान् नमस्ये गुरुमम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜಮಾಲೆಗಳು. ನಾವು 82ರಿಂದ 92 ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆ ಮತ್ತು ವರದರು ಅಂದರೆ ಸಾತ್ವಿಕರು ಎಂದರ್ಥ. ಜೀವಗಣ ಹರೇರನುಚರಾಹ ಎಂಬ ಮುಖ್ಯ ಪ್ರಮೇಯವನ್ನು ಚರ್ಚಿಸುತ್ತಿದ್ದೇವೆ. ವರದರು ಎಂಬುದರಿಂದ ಯಾವ ರೀತಿಯಲ್ಲಿ ವರದರಾಗಿದ್ದಾರೆ ಅಂದರೆ, ಸಾತ್ವಿಕ ಪ್ರಭೃತಿಗಳಾದ ಜೀವರುಗಳಲ್ಲಿ ಅವರಿಗೆ ವೇದದಲ್ಲಿ ಅಧಿಕಾರ ಉಂಟು. ಭಗವಂತ ವೇದೋಕ್ತನಾದ್ದರಿಂದ ವರದರು ಎಂಬತಕ್ಕಂಥವರು ವೇದವನ್ನು ಅಧ್ಯಯನ ಮಾಡಿ, ಶ್ರವಣ ಮಾಡಿ, ಅಭ್ಯಾಸ ಮಾಡಿ, ಅದರ ಅನುಷ್ಠಾನದಿಂದ ಯಜ್ಞ, ದಾನ, ತಪಸ್ಸನ್ನು ಆಚರಿಸಿ ಭಗವಂತನು ಒಲಿಸಿಕೊಂಡವರು ಎಂದರ್ಥ. ಈ ಸಂದರ್ಭದಲ್ಲಿ ಶ್ರೀ ವೇದವ್ಯಾಸ ದೇವರು ನಮಗೆ ಸಹಾಯ ಮಾಡುತ್ತಾರೆ. ವರದರು ಆಗಬೇಕಾದರೆ ಅವರಲ್ಲಿ ಒಂದು ಅಧಿಕಾರ ಇರಬೇಕು. ನಾವು ಮನುಷ್ಯರಲ್ಲಿ ಮಾತ್ರ ಅಧಿಕಾರವನ್ನು ನಾವು ಚಿಂತಿಸುತ್ತಿರುವುದು. ಯಾಕೆಂದರೆ ಸಾಧನ ವರ್ಗದಲ್ಲಿ ಬಂದಿರತಕ್ಕಂಥ 84 ಲಕ್ಷ ಯೋನಿಗಳಲ್ಲಿ ದೇವತಾ ವರ್ಗ ಎಂಬುದು ಸೇರಿರುವುದಿಲ್ಲ. ದೇವತಾ ವರ್ಗ ಎಂಬುದು ದೇವತೆಗಳಾಗಿ ಸಾಧನೆಗಳು ಮಾಡಿಕೊಳ್ಳುವುದು ಎಂಬುದಂತಿಲ್ಲ. ಅವರ ಪ್ರಾರಬ್ಧ ಅಂದರೆ ಏನು ಸಿದ್ಧಿ ಗಳಿಸಿಕೊಂಡಿದ್ದರು ಅದನ್ನು ಪ್ರಾರಬ್ಧವನ್ನು ಅನುಭವಿಸುವ ಕಾಲ. ಆದ್ದರಿಂದ ಅಧಿಕಾರ ಅಂದರೆ ಅದು ಮನುಷ್ಯ ವರ್ಗದಲ್ಲಿ ಮಾತ್ರ. 84 ಲಕ್ಷ ಯೋನಿಗಳಲ್ಲಿ ಮನುಷ್ಯನಿಗೆ ಮಾತ್ರ ವೇದದಲ್ಲಿ ಅಧಿಕಾರ ಉಂಟು. ಆದ್ದರಿಂದ ಮನುಷ್ಯ ಜನ್ಮದ ಅತಿ ಮಹತ್ವ ಪಾತ್ರ ಏನು ಎಂಬುದನ್ನು ಶ್ರೀ ವೇದವ್ಯಾಸ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಮನುಷ್ಯಾಣಮೇವ ವೇದ ವಿದ್ಯಾಧಿಕಾರ. ಮನು ಅವಬೋಧನೀಯ ಧಾತು ಎಂಬತಕ್ಕಂಥದ್ದು ಯಾರಿಗೆ ತಾನು ತಿಳಿದುಕೊಂಡು ಬೇರೆಯವರಿಗೆ ಹೇಳ್ತಕ್ಕಂಥ ಬುದ್ಧಿ ಯಾರಿಗೆ ಇದೆಯೋ ಅವರಿಗೆ ಮನುಷ್ಯರು ಅಂತ ಹೆಸರು. ಏನು ತಿಳಿದುಕೊಳ್ಳಬೇಕು? ವೇದವನ್ನು ತಿಳಿದುಕೊಳ್ಳಬೇಕು. ವೇದದಲ್ಲಿ ವೇದ್ಯನಾಗಿರ್ತಕ್ಕಂಥ ಭಗವಂತನ ತಿಳಿದುಕೊಳ್ಳಬೇಕು. ಅವನ ಗುಣವನ್ನು ತಿಳಿದುಕೊಳ್ಳಬೇಕು. ಯಾವುದವನ ಗುಣ? ಗುಣ ಅಂದರೆ ಭಗವಂತ ಗುಣಪೂರ್ಣ, ದೋಷ ದೂರ. ಈ 2 ಗುಣವನ್ನು ಪ್ರತಿಪಾದಿಸಿ ಮಾಡುವುದೇ ಪ್ರತಿ ವೇದದ, ಪ್ರತಿ ಅಕ್ಷರದ, ಪ್ರತಿ ಮಂತ್ರದ, ಪ್ರತಿ ರೇಖೆಯ, ಪ್ರತಿ ಬಿಂದುವಿನ ತಾತ್ಪರ್ಯ ರೂಪವಾಗಿದೆ. ಹಾಗಾದರೆ ಉಳಿದ ಶಬ್ದಗಳೆಲ್ಲ ವ್ಯರ್ಥವೇನು ಅಂದರೆ ಎಲ್ಲವೂ ವ್ಯವಹಾರಕ್ಕಾಗಿ ಉಪಯುಕ್ತವಾಗಿದೆ. ಮನುಷ್ಯರಿಗೆ ವ್ಯವಹಾರ ಮಾಡೋಕ್ಕೋಸ್ಕರವಾಗಿ ಎಲ್ಲ ಪದಾರ್ಥವು ಸೃಷ್ಟಿಯಾಗಿದೆ. ಆ ಪದಾರ್ಥದಲ್ಲಿ ಅಭಿಮಾನಿ ದೇವತೆಗಳಿರುತ್ತಾರೆ. ಆದ್ದರಿಂದ ಮುಖ್ಯ ವೃತ್ತಿಯ ಭಗವಂತನಿದ್ದರೆ ಅಮುಖ್ಯ ವೃತ್ತಿಯಿಂದ ಎಲ್ಲ ಪದಾರ್ಥವೂ ವಾಚ್ಯವಾಗುತ್ತದೆ. ಉದಾಹರಣೆಗೆ ನಾವು ಕುಡಿಯತಕ್ಕಂಥ ನೀರು ಅಂದರೆ ಭಗವಂತ ಸ್ವಾಮಿಯೇ ಅಂತ ಹೆಸರು. ನಮ್ಮನ್ನು ತಣಿಸುವ ಎಂಬತಕ್ಕಂಥ ಗುಣವನ್ನು ನಾವು ತಿಳಿದುಕೊಂಡಾಗ ಭಗವಂತ ತಾನು ನಿತ್ಯ ತೃಪ್ತನಾಗಿ ಅವನ ಆಶ್ರಯಿಸಿದವರನ್ನು ತೃಪ್ತಿಯನ್ನು ಕೊಡುವ ಅವನಿಗೆ
ಭಗವಂತ ಅಂತ ಹೆಸರು. ಅವನಿಗೆ ನೀರು ಎಂದು ನಾವು ಹೇಳಬಹುದು, ಜಲ ಎಂಬತಕ್ಕಂಥದ್ದು. ಅವನು ರೇಣು ತೃಣಕಾಷ್ಟದಲ್ಲಿರ್ತಕ್ಕಂಥ ಭಗವಂತನ ಪ್ರತಿಯೊಂದು ರೂಪಕ್ಕೂ ಅರ್ಥವಿದೆ. ಪ್ರತಿಯೊಂದು ಪದಾರ್ಥಕ್ಕೂ ಚೇತನನ ಸಾಧನಕ್ಕೆ ಅನುಕೂಲವಾಗಿದೆ. ಯಾವ ಸೃಷ್ಟಿಯೂ ಬ್ರಹ್ಮದೇವರಿಂದ ಆದದ್ದು ವ್ಯರ್ಥವಲ್ಲ. ಭಗವಂತನಿಂದ ಆದ ಯಾವ ಸೃಷ್ಟಿಯೂ ವ್ಯರ್ಥವಲ್ಲ. ಇದನ್ನು ನಾವು ತಿಳಿಯಬೇಕಾದರೆ ಯಾವುದು ವ್ಯರ್ಥ ಇಲ್ಲ ಎಂಬತಕ್ಕಂಥ ತಿಳಿದ ಪಾವಿತ್ರ್ಯವನ್ನು ಯಾರಿಂದ ತಂದುಕೊಡುತ್ತದೆ? ಭಗವಂತ ಅಲ್ಲಿರುವುದರಿಂದ ತಂದುಕೊಟ್ಟಿದೆ. ಆದ್ದರಿಂದ ಭಗವಂತನ ಮೂಲ ಗುಣ ಯಾವುದು? ವ್ಯಾಪ್ತಿ. ಆದರೆ ಅವನ ಹೆಸರೇನು? ವಿಷ್ಣು ಎಂದು ಹೆಸರು. ಇದು ನಮಗೆ ಹೇಗೆ ತಿಳಿಯುತ್ತೆ? ವೇದೋಕ್ತವಾದ ಪುರಾಣಗಳಿಂದ ತಿಳಿಯುತ್ತದೆ. ವೇದದಲ್ಲಿ ಉಕ್ತವಾದದ್ದು ಪುರಾಣದಲ್ಲಿ ವಿಶೇಷ ಆಕಾರವಾಗಿ ತಿಳಿದುಕೊಂಡಿರ್ತಾರೆ. ಇದನ್ನು ಶ್ರೀ ವೇದವ್ಯಾಸ ದೇವರು ಬ್ರಹ್ಮಸೂತ್ರದ 1ನೇ ಅಧ್ಯಾಯದ 3ನೇ ಪಾದದ 8ನೇ ಅಧಿಕರಣ, ಅದಕ್ಕೆ ದೇವತಾಧಿಕರಣ ಅಂತ ಹೆಸರು, ಅಲ್ಲಿ 26ನೇ ಸೂತ್ರ ಓಂ ತದುಪರ್ಯಪಿ ಬಾದರಾಯಣ ಸಂಭವಾತ್ ಎಂಬ ಸೂತ್ರದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಈ ಅಧಿಕರಣದಲ್ಲಿ ದೇವತೆಗಳಿಗೆ ಬ್ರಹ್ಮವಿದ್ಯಾಧಿಕರಣ ಸಮರ್ಥಿಸುತ್ತದೆ. ಪ್ರಸಂಗ ಸಂಗತಿಯಿಂದ ಪ್ರಾಪ್ತವಾದ ಪ್ರಯುಕ್ತ ಈ ಅಧ್ಯಾಯ ಸಂಗತಿ ಪಾದ ಸಂಗತಿಗಳು ಇಲ್ಲಿ ಇಲ್ಲ. ಏಕೆಂದರೆ ದೇವತಾಧಿಕರಣ ಎಂಬತಕ್ಕಂಥದ್ದು ಪ್ರಾಸಂಗಿಕವಾಗಿ ತಿಳಿಸಿದ್ದಾರೆ ಹೊರತು ಬ್ರಹ್ಮವಿದ್ಯಾ ಎಂಬತಕ್ಕಂಥದ್ದು ಮನುಷ್ಯರಿಗೆ ನಾವು ಮುಖ್ಯವಾಗಿ ತಿಳಿಸ್ತಕ್ಕಂಥದ್ದು. ಹಾಗಾದರೆ ದೇವತಾಧಿಕರಣವಾದರೂ ಯಾಕೆ ಬಂತು ಅಂದರೆ, ಶ್ರುತ್ಯಾದಿ ಸಂಗತಿಗಳನ್ನು, ವಿಷಯ ಸಂಶಯಗಳನ್ನು, ಕಾರಣವನ್ನು ತಿಳಿಸ್ತಾ ಇದ್ದಾರೆ. ಮನುಷ್ಯಾಣಮೇವ ವೇದವಿದ್ಯಾ ಅಧಿಕಾರ ಇತ್ಯುಕ್ತಂ. ಮನುಷ್ಯರಿಗೇನೆ ವೇದವಿದ್ಯೆಯನ್ನು ಉಪಾಸನ ಮಾಡುವುದರಲ್ಲಿ ಅಧಿಕಾರ ಇದೆ ಎಂದು ಪೂರ್ವ ಸೂತ್ರದಲ್ಲಿ ಹೇಳಲ್ಪಟ್ಟಿದೆ. ಇತರರಿಗೆ ಇಲ್ಲ ಅಂದರೆ ವಾಮನಾಧಿಕರಣದಲ್ಲಿ ವೇದದಲ್ಲಿ ಅಧಿಕಾರ ತಿಳಿಸಲ್ಪಟ್ಟಿದೆ. ಹೀಗೆ ಶಬ್ದ ಹೇಳಿದಾಗ ಹಾಗಾದರೆ ಬೇರೆ ಪ್ರಾಣಿಗಳಿಗೆ ಮನುಷ್ಯ ಅಧಿಕಾರ ಇದೆಯೋ ಇಲ್ಲೋ ಅಂದರೆ, ಇತರ ಪ್ರಾಣಿನ ಅಂಗುಷ್ಠಾಭಾವೇಪಿ ಮನುಷ್ಯಾಧಿಕಾರತ್ವಾನ್ನ ವಿರೋಧ. ಅಂಗುಷ್ಟ ಪರಿಮಾಣವನ್ನು ಅಂಗೀಕರಿಸಿದರೂ ಇತರ ಪ್ರಾಣಿನ ಪಶು ಮೊದಲಾದ ಇತರ ಪ್ರಾಣಿಗಳಿಗೆ ಅಂಗುಷ್ಟಾಭಾವೇಪಿ ಅಂಗುಷ್ಟವಿಲ್ಲದಿದ್ದಾಗ್ಯೂ ಮನುಷ್ಯಾಧಿಕಾರತ್ವಾತ್ ಮನುಷ್ಯರನ್ನು ಅಧಿಕರಿಸಿಕೊಂಡು ಪ್ರವೃತ್ತವಾದ್ದರಿಂದ. ಅದು ಹೇಗೆಂದರೆ, ವೇದವಿದ್ಯಾ ಉಪಾಸನೆಗೆ ಮನುಷ್ಯಾಧಿಕಾರತ್ವಾತ್ ಮನುಷ್ಯರು ಮಾತ್ರ ಅಧಿಕಾರಗಳಾಗಿರುವುದರಿಂದ ಮನುಷ್ಯ ಅವರ ಹೃದಯದಲ್ಲಿದ್ದ ವಿಷ್ಣುವಿಗೆ ಅಂಗುಷ್ಟ ಪರಿಮಾಣವು ವಿರುದ್ಧವಲ್ಲ. ಮನುಷ್ಯಾಣಾಮಧಿಕಾರ ಯಸ್ಮಿನ್ ಅಥವಾ ಅಧಿಕ್ರಿಯತೆ ಅತ್ರ ಏಚ ಅಧಿಕಾರ ಉಪಾಸನಂ ಶಾಸ್ತ್ರಂ ವಾ ಮನುಷ್ಯಾಣಮೇವ ಅಧಿಕಾರ ಎಂದು ವಿಗ್ರಹ. ಮನುಷ್ಯ ಪದವು ಮನನಾದಿಶೀಲವುಳ್ಳ ಚೇತನ ಪರವು. ಆದ್ದರಿಂದ ವೇದವಿದ್ಯೆಯಲ್ಲಿ ಅಧಿಕಾರವುಳ್ಳ ದೇವತೆಗಳಿಗೂ ಜರಿತಾರಿ ಮೊದಲಾದ ಪಕ್ಷಿಗಳಿಗೂ ಈ ವಿದ್ಯೆಯಲ್ಲಿ ಅಧಿಕಾರ ಸಿದ್ಧಿಸುತ್ತದೆ. ಅದರಲ್ಲಿ ಜರಿತಾರಿ ಮೊದಲಾದ ಪಕ್ಷಿಗಳಿಗೆ ತಮ್ಮ ತಮ್ಮ ಅಂಗುಷ್ಟ ಪರಿಮಾಣದಿಂದ ಭಗವದ್ ಉಪಾಸನೆಯು ಕೂಡದೇ ಇರುವುದರಿಂದ ಅವುಗಳಿಗೆ ಈ ವಿದ್ಯೆಯಿಂದ ಹುಟ್ಟಿದ ವಾಕ್ಯಾರ್ಥ ಜ್ಞಾನದಲ್ಲಿಯೇ ಅಧಿಕಾರವು, ಉಪಾಸನೆಯಲ್ಲಿ ಅಧಿಕಾರವಿಲ್ಲ. ಆದ ಪ್ರಯುಕ್ತ ಟೀಕಾದಲ್ಲಿ ಮನುಷ್ಯಾಣಮೇವ ವೇದವಿದ್ಯಾ ಉಪಾಸನಾಧಿಕಾರತ್ವೇನ ಎಂದು ಮನುಷ್ಯತ್ವ ವ್ಯಾಪಕವೆಂದು ಉಕ್ತವಾಗಿದೆ. ಹಾಗಾದರೆ ಅನಧಿಕಾರಾದಿಗಳಾದ ಪಶ್ವಾದಿಗಳ ದೇಹದಲ್ಲಿರತಕ್ಕಂಥ ಶ್ರೀಹರಿಗೆ ಅಂಗುಷ್ಟ ಪರಿಮಾಣವಿಲ್ಲ ಎಂದಾದರೆ ಇತರ ಪರಿಮಾಣವನ್ನು ಹೇಳದೆ ಇದ್ದುದರಿಂದ ದ್ರವ್ಯತ್ವವೇ ಇಲ್ಲ ಎಂದಾಗುವುದು. ಹೀಗೆ ಹೇಳಬಾರದು. ಪಶ್ವಾದಿಗಳ ದೇಹದಲ್ಲಿರತಕ್ಕಂಥ ಶ್ರೀಹರಿಗೆ ಆವಾವ ಆಕಾರವಿದ್ದುದರಿಂದ ತದನುಸಾರಿಯಾದ ಪರಿಮಾಣವಿದೆ. ಇದೇ ಅಭಿಪ್ರಾಯವನ್ನು ಐತರೇಯ ಭಾಷ್ಯದಲ್ಲಿ ಹೇಳಿದ್ದಾರೆ.
ಸಂಕರ್ಷಣಸ್ಯ ಪ್ರದ್ಯುಮ್ನ ಪ್ರಸಾದಾಕಾರ ಋಷು ಸ್ಥಿತೌ ನಾರಾಯಣ ಅನಿರುದ್ಧಾತು ಪಶ್ವಾದ ಆಕಾರೋ ಪಶು ಸ್ಥಿತೌ ಎಂದು ಹೇಳಿದ್ದಾರೆ. ಇದರ ತಾತ್ಪರ್ಯ ಏನು? ಅಂಗುಷ್ಟ ಮಾತ್ರೋ ಪುರುಷ ಆತ್ಮನಿ ತಿಷ್ಠತಿ ಈಶಾನಃ ಭೂತಭವ್ಯಸ್ಯ ಎಂದು ಹೇಳಲ್ಪಟ್ಟ ಈಶಾನನು ಮುಖ್ಯವಾಯುವು ವಿಷ್ಣುವು ಎಂದು ಸಂದೇಹ ಬಂದಾಗ ವಾಯುದೇವರು ಎಂದು ಪೂರ್ವಪಕ್ಷ, ಊರ್ಧ್ವಂ ಪ್ರಾಣಂ ಅನ್ನಂ ಯತ್ಯಪಾನಂ ಪ್ರತ್ಯಗನಸ್ಯತೆ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಎಂದು ಪ್ರಾಣಾದಿ ವ್ಯವಸ್ಥಾಪಕತ್ವ, ಮಧ್ಯಮತ್ವ, ಸರ್ವವೇದ ಉಪಾಸನತ್ವ ಶ್ರುತವಾಗಿದೆ. ಇವುಗಳು ಏವೇಶ ಪ್ರಾಣಃ ಇತರಾನ್ ಪ್ರಾಣಾನ್ ಪೃಥಕ್ ಪೃಥಗೇವ ಸನ್ನಿಧತ್ತೆ ಎಂದು ಅತಮೇವ ನ ಆಪ್ನೋಜ್ಯಂ ಮಧ್ಯಮ ಪ್ರಾಣಃ ಎಂದು ಅಯಂ ವಾ ಶಿಶು ಯೋಯಂ ಮಧ್ಯಮ ಪ್ರಾಣಃ ಎಂಬುದು ಬೃಹದಾರಣ್ಯಕದಲ್ಲಿ ತಿಳಿಸಲ್ಪಟ್ಟಿದೆ. ಕೋವಿದಂಗನಾಮಸ ಇತ್ಯಾದಿ ಅನೇಕ ಶ್ರುತಿಗಳಿಂದ ವಾಯುಧರ್ಮಗಳೆಂದು ಅವಗತವಾಗಿದೆ. ವಿಷ್ಣುವಿನಲ್ಲಿ ಅಕ್ಷರಾಧಿಕರಣದಲ್ಲಿ ಅಣುತ್ವವನ್ನು ಹೇಳಿದ್ದರು. ಅಂಗುಷ್ಟ ಪರಿಮಾಣವೇ ಇರುವುದು ಎಂದು ಹೇಳಿದ್ದು ಯುಕ್ತವು ಮತ್ತು ಯತ್ಕಿಂಚಿತ್ ಅಂಗುಷ್ಟ ಪರಿಮಾಣವನ್ನು ಇಟ್ಟುಕೊಂಡರೆ ನಿರ್ಧಾರವು ಕೂಡದಿರುವುದರಿಂದ ಉಪಾಸನೆಯು ಕೂಡದೇ ಇರುವ ಪ್ರಯುಕ್ತ. ಹಾಗೆ ಹೇಳಿದ್ದೇ ವ್ಯರ್ಥವು. ಆವಾವ ಅಂಗುಷ್ಟ ಪರಿಮಾಣವನ್ನು ಇಟ್ಟುಕೊಂಡರೆ ಪಶ್ವಾದಿಗಳಿಗೆ ಅಂಗುಷ್ಟ ಇಲ್ಲದಿರುವುದರಿಂದ ಪಶ್ವಂತನಿಗೆ ಅಂಗುಷ್ಟ ಪರಿಮಾಣವು ಕೂಡಲಾರದು. ಆದ ಕಾರಣ ವಾಯುವೇ ಎಂದು ಪೂರ್ವಪಕ್ಷ ಬಂದರೆ ಸ ವಾಮನಃ ಎಂದು ಶ್ರುತವಾದ ವಾಮನ ಶ್ರುತಿಯು ಏಷಾವು ಏವ ವಾಮನಿರೇಶ ಸರ್ವಾಣಿ ನಾಮಾನಿ ನಯತಿ ಉಪೇಂದ್ರೋ ವಾಮನ ಪ್ರಾಂಶು ಇತ್ಯಾದಿ ಶ್ರುತಿ ಸ್ಮೃತಿಗಳಿಂದಲೂ ವಿದ್ವತ್ ಪ್ರತಿ ಸಿದ್ಧಿಯಿಂದಲೂ ಯೋಗ ರೂಢಿಗಳಿಂದ ವಿಷ್ಣುವಿನಲ್ಲಿ ಮಾತ್ರ ಇರತಕ್ಕಂಥದ್ದು ಅನ್ಯತ್ರ ಅವಕಾಶವನ್ನು ಹೊಂದಲಾರದು. ಆದ ಕಾರಣ ಸಹಸ್ರಾದಪಿ ಲಿಂಗಾನಾಂ ಶ್ರುತಿ ಬಲವತಿ ಸ್ವತಃ ಅವಕಾಶೋಜ್ಜಿತೋ ಸಾವಕಾಶಾತ್ ಕಿಮಲಿಂಗತಃ ಎಂದು ಉಕ್ತವಾಗಿದೆ. ಪ್ರಾಣನಿಯಾಮಕತ್ವವು ಅಂತರ್ಯಾಮ್ಯಾಧಿಕರಣ ನ್ಯಾಯದಿಂದ ಸರ್ವನಿಯಾಮಕನಾದ ಶ್ರೀಹರಿಯಲ್ಲಿ ಯುಕ್ತವು. ಅಂಗುಷ್ಟ ಮಾತೃತ್ವವು ತದ ಅಂಗುಷ್ಟ ಪರಿಮಿತವಾದ ಮೂಲ ವಿಶೇಷ ರೂಪವಿಶೇಷ ವ್ಯಕ್ತ ರೂಪದಿಂದ ಉಪಪನ್ನವಾಗುತ್ತದೆ ಅಥವಾ ಅಂತಹ ಹೃದಯ ರೂಪಸ್ಥಾನಗಳಿಂದ ಅಂಗುಷ್ಟ ಮಾತೃತ್ವಕ್ಕೆ ಸ್ಥಾನಿಯಾದ ಈಶ್ವರನಲ್ಲಿ ಔಪಚಾರಿಕವಾಗಿ ಯುಕ್ತವಾಗುವುದು. ಪಶ್ವಾದಿಗಳಿಗೆ ಅಂಗುಷ್ಟ ಇಲ್ಲವಾದರೂ ಶಾಸ್ತ್ರಗಳಲ್ಲಿ ಮನುಷ್ಯರು ಅಧಿಕಾರಿಗಳಾದ್ದರಿಂದ ದೋಷವಿಲ್ಲ. ಆದ ಕಾರಣ ಈಶಾನ ಶಬ್ದವಾಚನು ವಿಷ್ಣುವೇ ಎಂಬುದು ವಾಮನಾಧಿಕರಣದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ನಾವು ಇಲ್ಲಿ ಮುಖ್ಯವಾಗಿ ಗ್ರಹಿಸಬೇಕಾದ್ದೇನು? ಎಲ್ಲ ಹೃದಯದಲ್ಲೂ ಆ ಹೃದಯದ ಅಂಗುಷ್ಟ ಪರಿಮಾಣ ರೂಪದಲ್ಲಿ ಭಗವಂತ ಬಿಂಬರೂಪನಿದ್ದಾನೆ ಎಂಬುದು ಅತಿ ಪ್ರಮುಖವಾದ ವಿಷಯ. ಅಂಗುಷ್ಟವೇ ಇಲ್ಲದ ಶರೀರ ಯಾವುದಿದೆಯೋ ಆ ಶರೀರಗಳಲ್ಲಿ ವೇದಾಧಿಕಾರವೂ ಇಲ್ಲ ಎಂಬುದು ಮೇಲ್ನೋಟಕ್ಕೆ ಸಿದ್ಧವಾಗುತ್ತದೆ. ಆದರೆ ಕೆಲವು ಜರಿತಾರಾದಿ ಪಕ್ಷಿಗಳಿಗೂ ಸಹ ವೇದ ಉಚ್ಚಾರಣೆ ಮಾಡ್ತಾ ಇತ್ತಲ್ಲ, ಅಂದರೆ ಅದು ಹಿಂದಿನ ಜನ್ಮದಲ್ಲಿ ತಾವು ಋಷಿಗಳಾಗಿದ್ದಾಗ ಋಷಿಪುತ್ರರಾಗಿ ಏನು ವೇದ ಅಧ್ಯಯನ ಮಾಡಿದರೂ ಅದರ ಸ್ಮರಣಪೂರ್ವಕವಾಗಿ ಉಚ್ಚಾರಣೆ ಮಾಡುವುದೇ ಹೊರತು ನೂತನವಾಗಿ ವೇದ ಅಧ್ಯಯನ ಉಪಾಸನೆ ರೂಪವಾಗಿ ಮಾಡತಕ್ಕಂಥದ್ದು ಅದಕ್ಕೆ ತರವಲ್ಲ. ಹಿಂದೆ ಕಲಿತಿದ್ದನ್ನು ಮಾತ್ರ ಅದನ್ನು ನೆನಪಿಸಿಕೊಳ್ಳಬಹುದು, ಅದನ್ನು ಉಚ್ಚರಿಸುತ್ತೆ ಹೊರತು ಹೊಸದಾಗಿ ಕಲಿಯುವಂಥದ್ದಲ್ಲ ಎಂಬುದನ್ನು ತಿಳಿದ್ದಾರೆ. ಮನುಷ್ಯರಿಗೆ ಮಾತ್ರ ಪ್ರತಿ
ಉಪಕರ್ಮದಲ್ಲಿ ನೂತನ ವೇದವನ್ನು ನಾವು ಗುರುಗಳಿಂದ ನಾವು ಸ್ವೀಕಾರ ಮಾಡಬೇಕು. ಏನು ಹೇಳಿಕೊಟ್ಟಿದ್ದರೂ ಅದನ್ನು ಆ ದಿನ ಒಪ್ಪಿಸಬೇಕು, ನೂತನವಾಗಿಯೂ ಸಹ ಗ್ರಹಿಸಬೇಕು. ಹೀಗೆ ಪ್ರತಿನಿತ್ಯವೂ ವೇದಾಧ್ಯಯನದಲ್ಲಿ ನೂತನ ಅಧಿಕಾರ ಎಂಬುದು ವಿಪ್ರರಿಗೆ ಯಜ್ಞೋಪವೀತ ಧರಿಸಿದ ಎಲ್ಲರಿಗೂ ಸಹ ಅದು ಅಧಿಕಾರ ಉಂಟು. ತಿಳಿದವರಿಂದ ಅಂದರೆ ಗುರುಗಳಿಂದ ವೇದ ವಿದ್ಯೆಯನ್ನು ಕಲಿಯಬೇಕು, ವೇದವನ್ನು ಉಚ್ಚಾರ ಮಾಡಬೇಕು, ಅದರ ಪ್ರತಿಪಾದ್ಯ ಭಗವಂತನನ್ನು ತಿಳಿದುಕೊಳ್ಳಬೇಕು. ಆದ್ದರಿಂದ ಮನುಷ್ಯರಿಗೆ ವೇದಾಧಿಕಾರ ಇದೆ. ಯಾರಿಗೆ ಹೆಬ್ಬೆಟ್ಟು ಅಂದರೆ ಅಂಗುಷ್ಟ ಇಲ್ಲವೋ ಅವರಿಗೆ ವೇದದಲ್ಲಿ ಅಧಿಕಾರ ಇರುವುದಿಲ್ಲ ಎಂದಾಗ ಎಲ್ಲ ಪಶು ಪ್ರಾಣಿಗಳಿಗೆ ಮನುಷ್ಯರ ಹಸ್ತದಂತೆ ಇರುವುದಿಲ್ಲ. ಈ ಒಂದು ದೃಷ್ಟಿಯಿಂದಲೂ ನಾವು ಮನುಷ್ಯಾಧಿಕಾರ ಅಂಗುಷ್ಟ ಪರಿಮಾಣ ರೂಪ ಭಗವಂತ ಮತ್ತು ಅಂಗುಷ್ಟ ಇರತಕ್ಕಂಥ ಪ್ರಾಣಿ ಅಂದರೆ ಮನುಷ್ಯ ಮಾತ್ರ. ಆದ್ದರಿಂದ ಅವನಿಗೆ ವೇದಾಧಿಕಾರವಿದೆ ಎಂಬುದನ್ನು 84 ಲಕ್ಷದಲ್ಲಿ ಯಾವ ತಿರ್ಯಕ್ ಯೋನಿಗಳಿದೆ ಅದರ ಉದ್ದೇಶ ಮಾಡಿಕೊಂಡು ಹೇಳುತ್ತಿರುವುದೇ ಹೊರತು ದೇವತೆಗಳನ್ನು ಉದ್ದೇಶ ಮಾಡಿಕೊಂಡು ಹೇಳುತ್ತಿರುವುದು ಅಲ್ಲ ಎಂಬುದನ್ನು ನಾವು ತಿಳಿಯಬೇಕು. ದೇವತೆಗಳಿಗೆ ಅಧಿಕಾರವಿಲ್ಲವೆನ್ನುವ ದ್ವಾರ ವಿಶ್ವೇ ದೇವ ಉಪಾಸತೆ. ಇದು ಮೊದಲನೇ ಪೂರ್ವದಾವೃತ ಶ್ರುತ್ಯ ಪದ. ರಕ್ಷಿತವಾದ ಎಲ್ಲ ಶ್ರುತಿಗಳಿಗೂ ಪ್ರಮಾಣವನ್ನು ಆಕ್ಷೇಪಿಸಿದ ಪೂರ್ವಾಧಿಕರಣದಿಂದ ಈ ಅಧಿಕರಣಕ್ಕೆ ಆಕ್ಷೇಪಿಕೆಯ ಸಂಗತಿ. ವೇದ ವಿದ್ಯಾಧಿಕಾರವೇ ವಿಷಯವು ಅಂಗುಷ್ಟ ಮಾತ್ರ ಎನ್ನುವ ಶ್ರುತಿಗೆ ಮೂಲಭೂತವಾದ ಮನುಷ್ಯಾಣಮೇವ ಎನ್ನುವ ಉಕ್ತಿ ವಿಶ್ವೇ ದೇವ ಉಪಾಸತೆ ಎನ್ನುವ ಶ್ರುತಿ ಕೋಟಿದ್ವಯಕ್ಕೆ ಉಪಸ್ಥಾಪಕವಾಗಿರುವುದರಿಂದ ಸಂದೇಹಕಾರಗಳಾಗಿರುವುದು. ಆದ ಪ್ರಯುಕ್ತ ಅದರಿಂದಲೇ ದೇವತೆಗಳಿಗೆ ಅಧಿಕಾರ ಇದೆಯೋ ಇಲ್ಲವೋ ಎಂಬ ಸಂದೇಹ ನಾಸ್ತಿ ಎಂದ ಪೂರ್ವಪಕ್ಷ ಸೂಚಿತವಾಗುತ್ತದೆ. ಈ ಸಂಶಯ ಬೀಜವನ್ನು ತಿರಸ್ಕರಿಸುತ್ತಾ ಸಿದ್ಧಾಂತಕರಿಸುವುದಕ್ಕೆ ಸೂತ್ರಕ್ಕೆ ಅವತಾರಿಕೆ ಕೊಡುತ್ತಾರೆ. ಓಂ ತಿರ್ಯಗಾದ್ಯಪೇಕ್ಷೈವ ಮನುಷ್ಯತ್ವಂ ವಿಶೇಷಣ ಮುಕ್ತಂ ನತು ದೇವಾದ್ಯಪೇಕ್ಷಾಃ ಎಂದು ಶ್ರೀಮದಾನಂದ ತೀರ್ಥರು ತದುಪರಿ ಎಂಬತಕ್ಕಂಥ ತದುಪರಿಯಪಿ ಬಾದರಾಯಣ ಸಂಭವಾತ್ ಎಂಬ ಸೂತ್ರಕ್ಕೆ ಅವತಾರಣಿಕೆಯನ್ನು ಕೊಡುತ್ತಾರೆ. ತಿರ್ಯಕ್ ಪ್ರಾಣಿ ಮೊದಲಾದವುಗಳನ್ನು ಅಪೇಕ್ಷಿಸಿಯೇ ಪೂರ್ವ ಸೂತ್ರದಲ್ಲಿ ಮನುಷ್ಯತ್ವ ವಿಶೇಷಣ ಪ್ರಯುಕ್ತವಾಗಿದೆ. ದೇವಾದಿಗಳನ್ನು ಅಪೇಕ್ಷಿಸಿ ಅಲ್ಲ. ಅಂದರೆ ವಿಶಿಷ್ಟ ಬುದ್ಧಿಯಾದಿಗಳಿಲ್ಲದಿರುವ ತಿರ್ಯಕ್ ಪ್ರಾಣಿ ಮೊದಲಾದವುಗಳನ್ನು ವ್ಯಾವರ್ತಿಸಿಕೋಸ್ಕರವಾಗಿ ಮನುಷ್ಯತ್ವ ವಿಶೇಷ ಸಾವಧಾರಣವಾಗಿ ಅಭಿಪ್ರೇತವಾಗಿದೆ. ದೇವಾದಿಗಳನ್ನು ವ್ಯಾವರ್ತಿಸುವುದಕ್ಕಾಗಿ ಅಲ್ಲ ಅನ್ನುವ ಅಭಿಪ್ರಾಯದಿಂದ ಸೂತ್ರಕಾರರು ದೇವತೆಗಳಿಗೆ ಅಧಿಕಾರವಿದೆ ಎಂದು ಹೇಳ್ತಾ ಇದ್ದಾರೆ. ಈ ಸೂತ್ರ ಓಂ ತದುಪರಿಯಪಿ ಬಾದರಾಯಣ ಸಂಭವಾತ್ ಓಂ ಎಂಬತಕ್ಕಂಥದ್ದು 26ನೇ ಸೂತ್ರ. ದೇವತಾಧಿಕರಣ 8ನೇ ದೇವತಾಧಿಕರಣದಲ್ಲಿ ಉಕ್ತವಾಗಿದೆ. ದೇವಾದಿ ಪದಯೋಗ್ಯರಾದ ಜೀವರಿಗೆ ಮಾತ್ರ ಪದಪ್ರಾಪ್ತಿಯಾಗುವುದಕ್ಕಿಂತ ಮೊದಲು ಭೂಮಿಯಲ್ಲಿ ಕೆಲವು ಕಾಲ ಮನುಷ್ಯರಾಗಿರುವಾಗ ಮಾತ್ರ ಅಧಿಕಾರವು ಇರುವುದಿಲ್ಲ ಎಂದಲ್ಲ. ಮತ್ತೆ ತದುಪರಿಯಪಿ ಮನುಷ್ಯತ್ವಕ್ಕಿಂತ ಮೇಲೆ ಅಂದರೆ ಅದನ್ನು ಅತಿಕ್ರಮಿಸಿ ವಿದ್ಯಾಕರ್ಮಾದಿಗಳಿಂದ ದೇವಾದಿ ಭಾವವು ಪ್ರಾಪ್ತಿಯಾದ ಮೇಲೆಯೂ ಕೂಡ ದೇವಭಾವವನ್ನು ಹೊಂದಿದವರೆಗೂ ಕೂಡ ವೇದ ವಿದ್ಯೆಯಲ್ಲಿ ಅಧಿಕಾರವು ಇದ್ದೇ ಇದೆ. ಅದಕ್ಕೆ ಕಾರಣವಿಲ್ಲವೆಂದಲ್ಲ. ಸಂಭವಾತ್ ಅಧಿಕಾರೋಪಯುಕ್ತಗಳಾದ ವಿಶಿಷ್ಟ ಬುದ್ಧಿಯಾದಿಗಳು ಅವರಲ್ಲಿ ಕೂಡುವುದು. ಹಾಗಾದರೆ ವೇದಾದಿಗಳಿಗೆ ವಿಶಿಷ್ಟ ಬುದ್ಧಿ ಸಾಮರ್ಥ್ಯ ವಿದ್ಯಾಜ್ಞು ಆರ್ತಿತ್ವ ಇಲ್ಲದಿರುವುದರಿಂದ ಅಧಿಕಾರವಿಲ್ಲವೆಂದು ಹೇಳಕೂಡದು. ಏಕೆಂದರೆ ಸಂಭವಾತ್ ವಿದ್ಯಾ ಸಾಧ್ಯಗಳಾದ
ಜ್ಞಾನ ಮೋಕ್ಷಗಳಲ್ಲಿ ಆಸ್ತಿತ್ವವು ಕೂಡುವುದರಿಂದ ಎಂದು ಬಾದರಾಯಣಾಚಾರ್ಯರು ಅಂದರೆ ವೇದವ್ಯಾಸರು ತಿಳಿಸುತ್ತಾರೆ ಎಂದರ್ಥ. ಇದನ್ನು ಸದೃಢಪಡಿಸಲು ಭಾಷ್ಯದ ರೂಪದಲ್ಲಿ ಶ್ರೀಮದಾನಂದ ತಿಳಿಸುತ್ತಾರೆ. ತದುಪರಿ ಮನುಷ್ಯಾಣಂ ಸತಾಂ ದೇವಾದಿತ್ವ ಪ್ರಾಪ್ತು ಪರಿ ಸಂಭವತಿ ತೇಷಾಂ ವಿಶಿಷ್ಟಬುದ್ಧಾದಿಭಾವಾತ್. ಸತಾಂ ಮನುಷ್ಯಾಣಮೇವ ದೇವತಾಪದಯೋಗ್ಯರಾದ ಜೀವರಿಗೆ ದೇವತಾಪದ ಪ್ರಾಪ್ತಿಯಾಗುವುದಕ್ಕಿಂತ ಮೊದಲು ಮನುಷ್ಯ ಶರೀರವನ್ನು ಹೊಂದುತ್ತಿರಲು ಸಜ್ಜನರಿಗೆ ತದುಪರಿ ಮನುಷ್ಯತ್ವ ದಶೆಯಿಂದ ಮೇಲೆ ಅಂದರೆ ಮನುಷ್ಯ ಶರೀರವು ಹೋಗಿ ದೇವತಾದಿತ್ವ ಪ್ರಾಪ್ತ ಪರಿ ದೇವ ಉಪದೇವ ಮೊದಲಾದ ಪದಪ್ರಾಪ್ತಿಯ ದಶೆಯಿಂದ ಮೇಲಿನ ಕಾಲದಲ್ಲಿಯೂ ದೇವಭಾವವನ್ನು ಹೊಂದಿದವರಿಗೆ ಸಹ ವೇದ ವಿದ್ಯಾಧಿಕಾರವೂ ಇದ್ದೇ ಇದೆ. ತೇಷಾಂ ಯೋಗ್ಯ ಮನುಷ್ಯರಿಗೆ ವಿದ್ಯಾಕರ್ಮಗಳಿಂದ ದೇವಾದಿಭಾವವನ್ನು ಹೊಂದಿದವರಿಗೆ ಸಂಭವಾತ್ ವಿಶಿಷ್ಟ ಬುದ್ಧಾದಿಗಳು ಇದ್ದುದರಿಂದ ಅಂದರೆ ಅರ್ಥಗ್ರಹಣ ಅನುಷ್ಠಾನಕ್ಕೆ ಉಪಯುಕ್ತವಾದ ಬುದ್ಧಿ ವಿಶೇಷ ಅರ್ಥಿತ್ವ ಸಾಮರ್ಥ್ಯ ಮೊದಲಾದವುಗಳು ಇದ್ದ ಪ್ರಯುಕ್ತ ಸಂಭವಂತಿ ಈ ವಿದ್ಯೆಗಳಿಂದ ಅವರಿಗೆ ಮೋಕ್ಷ ಸಿದ್ಧಿಯು ಕೂಡುತ್ತದೆ. ಇಲ್ಲಿ ವಿಶೇಷಾಂಶ ಏನು ತಿಳಿಯಬೇಕು? ಅಧಿಕಾರವಿಲ್ಲವೆಂದು ಜೈಮಿನಿ ಆಚಾರ್ಯರು, ಇದೆ ಎಂದು ಬಾದರಾಯಣಾಚಾರ್ಯರು, ಹೀಗೆ ಇವರ ಉಕ್ತಿಗಳಿಗೆ ವಿಪ್ರತಿಪತ್ತಿ ಇದೆ ಎಂದು ಸೂಚಿಸುವುದಕ್ಕಾಗಿ ಬಾದರಾಯಣ ಎಂದು ಹೇಳಿರುವುದು. ವಿಶೇಷ ತಾತ್ಪರ್ಯವಿದೆ ಎಂದು ತಿಳಿಸೋಕ್ಕೋಸ್ಕರವಾಗಿ ಅಧಿಕಾರವು ಅಧಿಕವಾಗಿದೆ ಎನ್ನುವ ಜ್ಞಾನ ದೃಢವಾಗುವುದಕ್ಕಾಗಿಯೂ ಬಾದರಾಯಣಾಚಾರ್ಯರು ತಾನೇ ಹೇಳುತ್ತಾರೆ ಎಂದು ಹೇಳಿರುವುದು ಎಂದು ತತ್ವಪ್ರದೀಪದಲ್ಲಿ ತಿಳಿಸಿರುತ್ತಾರೆ. ಹಾಗಾದರೆ ದೇವತೆಗಳು ವೇದವಿದ್ಯಾಧಿಕಾರಿಗಳಲ್ಲ. ಹಾಗಿದ್ದರೆ ಸೂತ್ರದಲ್ಲಿ ಮನುಷ್ಯೇತರಿಗೆ ಮಾತ್ರ ವ್ಯಾವರ್ತಕವಾದ ಮನುಷ್ಯ ಪದವನ್ನು ಪ್ರಯೋಗಿಸಿದ್ದರಿಂದ ತಿರ್ಯಗಾದಿಗಳಂತೆ ದೇವತೆಗಳಿಗೂ ಮನುಷ್ಯತ್ವ ಇಲ್ಲದಿರುವುದರಿಂದ ನ ದೇವಾಹ ವೇದವಿದ್ಯಾಧಿಕಾರಿಣಃ ಎನ್ನುವ ಅನುಮಾನವು ಸೂಚಿತವಾಗುವುದರಿಂದ ಅನುಮಾನವಿರೋದು ಬರಬೇಕಾಗುವುದು ಎಂದರೆ ಅದಕ್ಕೆ ಭಾಷ್ಯವನ್ನು ಬರೆಯುತ್ತಿದ್ದಾರೆ. ತಿರ್ಯಗಾದೀನಾಂ ತದಭಾವಾದ್ ಭಾವಃ. ತಿರ್ಯಕ್ ಪ್ರಾಣಿಗಳು, ಸ್ಥಾವರಗಳು ಅಂದರೆ ಮೂಢ ಮನುಷ್ಯರು, ಇವರಿಗೆ ವಿಶಿಷ್ಟ ಬುದ್ಧಾದಿಗಳು ಇಲ್ಲದಿರುವುದರಿಂದ ವೇದ ವಿದ್ಯಾಧಿಕಾರವಿಲ್ಲ. ಇದರಿಂದ ಅಧಿಕಾರ ಭಾವದಲ್ಲಿ ವಿಶಿಷ್ಟ ಬುದ್ಧಾದಿ ರಾಹಿತ್ಯವು ಪ್ರಯೋಜಕವೆಂದು ಹೇಳಿದ್ದರಿಂದ ಪರೋಕ್ತವಾದ ಅಮನುಷ್ಯತ್ವಾತ್ ಎನ್ನುವ ಹೇತುವಿಗೆ ಅಪ್ರಯೋಜಕತ್ವವನ್ನು ಹೇಳದೆ ಹಾಗಾಯಿತು. ಸೂತ್ರದಲ್ಲಿದ್ದ ಮನುಷ್ಯ ಪದವು ಮನನಾದಿ ಸ್ವಭಾವವುಳ್ಳ ಚೇತನ ಪರವಾಗಿ ವಿಶಿಷ್ಟ ಬುದ್ಧಾದಿಗಳಿಲ್ಲದಿರುವ ಚೇತನರನ್ನೇ ವ್ಯಾವರ್ತಿಸುತ್ತದೆ. ಮನುಷ್ಯ ಭಿನ್ನವರನ್ನೆಲ್ಲ ವ್ಯಾವರ್ತಿಸುವುದಲ್ಲ. ಅದರಿಂದ ವಿರೋಧವಿಲ್ಲ. ತಿರ್ಯಗಾದಿಗಳಿಗೆ ಅಧಿಕಾರವಿಲ್ಲದೆ ಹೇಳಿದ ನಿಯಮವು ಸಾರ್ವತ್ರಿಕ ಅಲ್ಲ ಎಂದು ಹೇಳುತ್ತಾರೆ. ತೇಷಾಂಪಿ ಯತ್ರ ವಿಶಿಷ್ಟ ಬುದ್ಧಾದಿ ಭಾವ ತತ್ರ ಅವಿರೋಧ. ಅಂದರೆ ದೇವತೆಗಳಿಗೆ ಮಾತ್ರವಲ್ಲ, ಮತ್ತೆ ತಿರ್ಯಕ್ ಪ್ರಾಣಿಗಳು ಕೂಡ ತಿರ್ಯಕ್ ಪ್ರಾಣಿಗಳ ಮಧ್ಯದಲ್ಲಿಯೂ ಯಾರೆಲ್ಲ ವಿಶಿಷ್ಟ ಬುದ್ಧಿ ಆರ್ತಿತ್ವಾಖ್ಯವಾದ ರಾಗಾದಿಗಳು ಇವೆಯೋ ಅದರಲ್ಲಿಯೇ ಅಧಿಕಾರವಿದ್ದರೆ ಪ್ರಮಾಣಗಳಿಂದ ವಿರೋಧವಿಲ್ಲ, ಅಂದರೆ ಸರ್ವತ್ರ ಬಾಧವಿಲ್ಲ. ಸೂತ್ರದಲ್ಲಿದ್ದ ಅಪಿಶಬ್ದ ಜರಿತಾರ್ಯಾದಿಗಳಿಗೆ ಸಮುಚ್ಚಯವಾಗಿದೆ ಎಂದು ಸೂಚಿತವಾಗುತ್ತದೆ. ಜರಿತಾರಿ 4 ಪಕ್ಷಗಳಿಗೆ ವೇದ ಉಚ್ಚಾರಣೆ ಮಾಡುತ್ತಿತ್ತು. ಅದರಿಂದ ಅವರು ಅಗ್ನಿ ಸ್ತಂಭನದಿಂದ ತಮ್ಮ ಪ್ರಾಣವನ್ನು ಶರೀರವನ್ನು ರಕ್ಷಿಸಿಕೊಂಡಿದ್ದರು. ತೇಷಾಂಪಿ ಇತ್ಯಾದಿಗಳು ಅತಿಪದಕ್ಕೆ ವ್ಯಾಖ್ಯಾನವು ಎಂದು ಸೂಚಿತವಾಯಿತು ಎಂದು ತತ್ವಪ್ರದೀಪಕಾರ ಹೇಳಿರುವುದು. ಆನಂದಮಾಲಾಕಾರರು ಕೂಡ ತಿರ್ಯಂಚೋಪಿ ಕೇಚಿತ್ ಅಪಿಶಬ್ದಗೃಹೀತ ಎಂದು ಹೇಳಿರುವುದು. ತಥಾಚ ಮನುಷ್ಯ ಭಿನ್ನರಾದ ತಿರ್ಯಕ್ ಪ್ರಾಣಿಗಳಲ್ಲಿಯೂ ಕೂಡ ಅಧಿಕಾರವಿದ್ದ ಪ್ರಯುಕ್ತ ವ್ಯಭಿಚಾರವು ಆದುದರಿಂದ ಅಧಿಕಾರಾಭಾವದಲ್ಲಿ ಆ ಮನುಷ್ಯತ್ವ ಹೇತುವಲ್ಲ. ಮತ್ತೆ ವಿಶಿಷ್ಟ ಬುದ್ಧಾದಿರಾಹಿತ್ಯವೇ. ಆದ್ದರಿಂದಲೇ
ಸೂತ್ರದಲ್ಲಿದ್ದ ಮನುಷ್ಯ ಪದದಿಂದ ವ್ಯಾವರ್ತವಾದದ್ದನ್ನು ಸಂಕೋಚ ಮಾಡಿಕೊಳ್ಳುವುದು ಯುಕ್ತವು. ಹಾಗಾದರೆ ತಿರ್ಯಕ್ ಪ್ರಾಣಿಗಳಿಗೂ ಕೂಡ ಅಧಿಕಾರವಿದ್ದರೂ ವಿರೋಧ ಇಲ್ಲದಿರುವುದು ಹೇಗೆ ಅಂದರೆ, ತಿರ್ಯಕ್ ಪ್ರಾಣಿಗಳೇ ಅಧಿಕಾರವನ್ನು ನಿಷೇಧಿಸಿದರೂ ಅಧಿಕಾರವನ್ನು ಹೇಳಿದರೂ ವಿರುದ್ಧವಾಗಿದೆ ಎಂದರೆ ನಿಷೇಧಾಭಾವಾತ್ ದೃಶ್ಯತೆ ಹಿ ಜರಿತಾರ್ಯಾದ್ಯ. ತಿರ್ಯಕ್ ಪ್ರಾಣಿಗಳಿಗೂ ಕೂಡ ಅಧಿಕಾರ ವಿಷಯದಲ್ಲಿ ನಿಷೇಧವು ಇಲ್ಲದಿರುವುದರಿಂದ ಇದರಿಂದ ನಿಷೇಧವಿಲ್ಲದೆ ಇದ್ದು ವಿಶಿಷ್ಟ ಬುದ್ಧಾದಿಗಳೇ ಅಧಿಕಾರದಲ್ಲಿ ಪ್ರಯೋಜಕವು ಕೇವಲ ವಿಶಿಷ್ಟ ಬುದ್ಧಾದಿಗಳೇ ಅಲ್ಲ. ಆದ ಕಾರಣ ಶೂದ್ರಾದಿಗಳಲ್ಲಿ ವ್ಯಭಿಚಾರವಿಲ್ಲ. ಜರಿತಾರ್ಯದ ಪಕ್ಷಿಗಳು ವೇದಾಧಿಕಾರಿಗಳೆಂದು ಕಾಣಲ್ಪಡುತ್ತದೆ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿ ಈ ಶಬ್ದ ಭಾರತಾದಿಗಳಲ್ಲಿ ಈ ವಿಶ್ವ ಪ್ರಸಿದ್ಧವೆಂದು ಸೂಚಿತವಾಗುತ್ತದೆ. ಏವ ಮುಕ್ತೋ ಭ್ರಾತೃಭೇಸ್ತು ಜರಿತಾದಿಭಿಃ ವಾ ವಸುಃ ತುಷ್ಟಾ ವಾ ಪ್ರಾಂಜಲಿ ಭೂತತ್ವಾ ಯತ್ತ ತಶೃಣು ನರಾಧಿಪ ಎಂದು ಮೊದಲಾದ ಭಾರತ ವಾಕ್ಯದಿಂದ ಜರಿತಾರಿ ಸಾರಸೃಕ್ಯ ಸ್ತಂಭ ಮಿತ್ರಾದ್ರೋಣ ಎನ್ನುವ ಪಕ್ಷಿಗಳ ಮಧ್ಯದಲ್ಲಿ ಅಗ್ರಜರಾದ ಜರಿತಾರಿಗಳನ್ನು ತಮ್ಮನ್ನು ಬಿಡಿಸು ಎಂದು ಸಹೋದರರು ಪ್ರಾರ್ಥಿಸುತ್ತಿರಲು ಆಗ ಜರಿತಾರಿಯು ಅಯಮಗ್ನೇ ಜರಿತಾ ಎಂಬ ಋಗ್ವೇದ ಮಂಡಲವನ್ನು ಉಚ್ಚಾರ ಮಾಡಿ ಆ ಅಗ್ನೇಯ ಸೂತ್ರದಿಂದ ಅಗ್ನಿಯನ್ನು ಸ್ತೋತ್ರ ಮಾಡಿ ಕಾಂಡವನ ಸುಟ್ಟು ಹೋಗುವ ಕಾಲದಲ್ಲಿ ತನ್ನನ್ನು ತನ್ನ ಸಹೋದರನು ಅಗ್ನಿದಾಹದಿಂದ ಬಿಡಿಸಿದನು ಎಂದು ತಿಳಿಸುತ್ತದೆ. ಜರಿತಾರಿ ಎಂದೇ ಪಾಠ ಪ್ರಶಸ್ತವಾಗಿದೆ. ಜರಿತರಿ ಎಂಬುದಲ್ಲ. ಭಾರತ ವಿರೋಧವು ತತ್ವಪ್ರದೀಪ ವಿರೋಧವೂ ಬರುವುದು. ದೃಶ್ಯಂತೆ ಹಿ ಎನ್ನುವುದರಿಂದ ದೇವ ವೇದವಿದ್ಯಾದಿ ಕಾರಣ ನಿಷೇಧರಾಹಿತ್ಯೇ ಸತಿ ವಿಶಿಷ್ಟ ಬುದ್ಧಾದಿಮತ್ವ ತಾದೃಶ್ಯಮತ್ಯಂವತ್ ಇತ್ ಎಂದು ಸಿದ್ಧಾಂತಗಳಿಗೆ ಅಭಿಮತವಾದ ಅನುಮಾನದಲ್ಲಿ ಮನುಷ್ಯತ್ವವು ಉಪಾಧಿಯಾಗುವುದಿಲ್ಲವೆಂದು ಹೇಳಿದ ಹಾಗಾಯಿತು. ದೇವತೆಗಳಿಗೆ ವೇದವಿದ್ಯಾಧಿಕಾರವು ಸಿದ್ಧಿಸುವುದಕ್ಕಾಗಿ ತದುಪರಿ ಎನ್ನುವುದರಿಂದ ಹೇಳಲ್ಪಟ್ಟ ಸಾಧಿತ್ವವನ್ನು ಆಕ್ಷೇಪಿಸುವುದರಿಂದ ಸಮಾಧಾನ ಹೇಳತಕ್ಕ ಸೂತ್ರವನ್ನು ಪಠನ ಮಾಡುತ್ತಾರೆ. ಓಂ ವಿರೋಧ ಕರ್ಮಣಿ ಯತಿ ಚೇನ್ನ ಅನೇಕ ಪ್ರತಿಪತ್ತಿ ದರ್ಶನಾತ್. ಓಂ ತದುಪರಿ ಎನ್ನುವ ಸೂತ್ರದಲ್ಲಿ ಹೇಳಿದ ದೇವತೆಗಳು ಸಾಧಿಸುವ ಯುಕ್ತವು. ಹಾಗಿದ್ದರೆ ಯಾವ ಕರ್ಮದಿಂದ ದೇವಾದಿ ಪದವನ್ನು ಸಾಧಿಸಬೇಕೆಂದು ಹೇಳಿದೆಯೋ ಅಂತಹ ಕರ್ಮದಲ್ಲಿಯೂ ಶಬ್ದದಲ್ಲಿಯೂ ಕೂಡ ವಿರೋಧವು, ಅಂದರೆ ಅದಕ್ಕೆ ವೈಯರ್ಥವು ಬರಬೇಕಾಗುವುದು. ಅದಕ್ಕಿಂತ ಮೊದಲು ದೇವತೆಗಳಿಲ್ಲದಿರುವುದರಿಂದ ಎಂದರೆ ಹಾಗೆ ಹೇಳಿಕೊಡುವುದು. ಏಕೆಂದರೆ ಮೊದಲು ದೇವತೆಗಳು ಇಲ್ಲವೆಂದಲ್ಲ. ಅದು ಹೇಗೆಂದರೆ ಈ ದೇವತೆಗಳಿಗೂ ಮೊದಲು ಇಲ್ಲದಿದ್ದರೂ ಇತರ ದೇವತೆಗಳು ಇದ್ದ ಪ್ರಯುಕ್ತ ಆ ವಿಷಯದಲ್ಲಿ ಪ್ರಮಾಣವಿಲ್ಲವೆಂದಲ್ಲ. ಅನೇಕ ಯೋಗ್ಯ ಮನುಷ್ಯರಿಗೆ ಮೊದಲು ಪದಪ್ರಾಪ್ತಿಯಾಗಿದೆ ಎಂದು ದೇಹ ನಾಕಂ ಎನ್ನುವ ಹೇಳಿದ ಪ್ರಯುಕ್ತ ಮನುಷ್ಯ ಏವ ದೇವಾದಯಃ ಭವಂತಿ ಇತಿ ತದೇ ಉಪರೇತಿ ಇತ್ಯುಕ್ತಂ. ತತ್ರ ಯದಿ ಮನುಷ್ಯಾಃ ಸಂತೋ ದೇವಾದಯಃ ಭವಂತಿ ತತ್ಪೂರ್ವಂ ದೇವತಾಭಾವಾತ್ ದೇವತೋದ್ದಿಷ್ಟ ಕರ್ಮಾಣಿ ವಿರೋಧಃ ಇತಿ ಚೇತ್. ದೇವಾದಿ ಪದದಿಂದ ಯೋಗ್ಯರಾದ ಜೀವರು ಹೊಂದಲು ಭೂಮಿಯಲ್ಲಿ ಕೆಲವು ಕಾಲದಲ್ಲಿ ಮನುಷ್ಯರಾಗಿದ್ದರಾಗಿಯೇ ದೇವಾದಿಗಳು ಆಗುತ್ತಾರೆ. ಮನುಷ್ಯ ಭಾವವನ್ನು ಹೊರತು ಅಲ್ಲ. ಹೀಗೆ ತದುಪರಿ ಎನ್ನುವ ಸೂತ್ರದಲ್ಲಿ ಹೇಳಲ್ಪಟ್ಟಿದೆ. ಅದು ಅಯುಕ್ತ. ಯಾಕೆಂದರೆ ಮೊದಲು ಮನುಷ್ಯರಾಗಿದ್ದವರು ಕೂಡ ದೇವಾದಿಗಳು ಆಗುತ್ತಾರೆ ಎಂದು ಹೇಳುವುದಾದರೆ ಅವರಿಗೆ ದೇವಗಂಧರ್ವಾದಿ ಪದ ಪ್ರಾಪ್ತಿಯಾಗುವುದಕ್ಕಿಂತ ಮೊದಲು ಸಾಧಕ ಅವಸ್ಥೆಯಲ್ಲಿ ದೇವತೆಯು ಇಲ್ಲದಿರುವುದರಿಂದ ಯಾವ ಕರ್ಮದಿಂದ ದೇವಾದಿತ್ವವು ಸಾಧ್ಯವೆಂದು ಹೇಳಲ್ಪಟ್ಟಿದೆಯೋ ಅದೇ ಪೂರ್ವಕಲ್ಪದಲ್ಲಿ ದೇವತಾ ಉದ್ದೇಶದಿಂದ ಪ್ರವೃತ್ತರಾದ ಕರ್ಮದಲ್ಲಿಯೂ ದೇವತಾ ವಾಚಕ ಶಬ್ದದಲ್ಲಿಯೂ ವಿರೋಧ ಬರುವುದು. ಅಂದರೆ ಉದ್ದೇಶ ಇಲ್ಲದಿರುವುದರಿಂದ ವಾಚ್ಯವಾದ ಅರ್ಥ ಇಲ್ಲದಿರುವುದರಿಂದ ಅವುಗಳಿಗೆ ವೈಯರ್ಥ ಬರುವುದು. ಎಂದರೆ ಅದಕ್ಕೆ ಪರಿಹಾರ ಅಂಶವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಅನೇಕಾಶಂ ದೇವತಾ ಪದಪ್ರಾಪ್ತೇ ದರ್ಶನಾತ್
ತೇಹನಾಕಮಿಹಿ ಮನಃ ಸಚಿಂತೆಯಂತ ಪೂರ್ವ ಸಂಜೆ ಸಂತಿ ದೇವಾಹ ಇತಿ. ಕರ್ಮದಲ್ಲಿ ವಿರೋಧವಿಲ್ಲ, ಏಕೆಂದರೆ ಮೊದಲು ಇಲ್ಲ ಎಂದಲ್ಲ. ದೇವತೆಗಳಿಗೆ ಪ್ರವಾಹತಃ ಅನಾದಿತ್ವ ಇರುವುದರಿಂದ ಈ ದೇವತೆಗಳು ಮೊದಲು ಇಲ್ಲದಿದ್ದರೂ ಬೇರೆ ದೇವತೆಗಳಿದ್ದಾರೆ. ಈ ವಿಷಯದಲ್ಲಿ ಪ್ರಮಾಣ ಇಲ್ಲ ಎಂದಲ್ಲ, ಏಕೆಂದರೆ ತೇಹನಾಕಂ ಎಂಬ ಶ್ರುತಿಯಲ್ಲಿ ಒಂದೊಂದು ಗಣದಿಂದಲೂ ಅನಂತಾದಿ ದೇವಾದ ಪದಗಳನ್ನು ಹೊಂದಲಿಕ್ಕೆ ಯೋಗ್ಯರಾದ ಮನುಷ್ಯರಿಗೆ ವಿದ್ಯಾಕರ್ಮಗಳಿಂದ ಮೊದಲು ದೇವತಾ ಪದ ಪ್ರಾಪ್ತಿಯು ದೃಷ್ಟವಾದ ಪ್ರಯುಕ್ತ ಯಜ್ಞೇನ ಯಜ್ಞಮಯ್ಯಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸಾನ್ ತೇಹನಾಕಂ ಮಹೀಮಾನಂ ಸಚಿಂತೆಯಂಥ ಪೂರ್ವಾ ಸಂತೆ ದೇವಾಹ. ದೇವತ್ವಯೋಗ್ಯರಾದ ಯಾವ ಮನುಷ್ಯರು ಯಜ್ಞೇನ ಜ್ಞಾನ ಕರ್ಮಾತ್ಮಕ ಯಜ್ಞದಿಂದ ಯಜ್ಞಂ ವಿಷ್ಣುವನ್ನು ಅಜಯಂತ ಪೂಜಿಸಿದರೋ ಅಂತಹ ಜ್ಞಾನಪೂರ್ವಕ ಕರ್ಮದಿಂದ ದೇವಪದವನ್ನು ಹೊಂದಿ ಪ್ರಥಮಾನಿ ಮುಖ್ಯಗಳಾದ ಧರ್ಮಾಣಿ ಲೋಕಧಾರಕರು ಆಸನ್ ಆದರೂ ಮಹಿಮಾನಃ ಮಹಾನುಭಾವರಾದ ತೇ ಆ ದೇವತೆಗಳು ತಮ್ಮ ಅಧಿಕಾರ ಸ್ಥಾನದಲ್ಲಿ ನಾಕಂ ಪೂರ್ಣ ಸುಖಾತ್ಮಕವಾದ ಮೋಕ್ಷವನ್ನು ಸಚಂತೆ ಹೊಂದಿದರು. ಯತ್ರ ಯಾವ ಮೋಕ್ಷದಲ್ಲಿ ಪೂರ್ವಕಲ್ಪದಲ್ಲಿ ಮುಕ್ತರಾದ ಸಾಧ್ಯಾ ದೇವಾಹ ಸಾಧ್ಯಾದಿ ದೇವತೆಗಳು ಸಂತಿ ಇರುತ್ತಾರೋ ಎಂದರ್ಥ. ಸಾಧ್ಯ ಎನ್ನುವಲ್ಲಿ ಬಹುವಚನ, ಆದ್ಯರ್ಥಕವು ರುಜುವೋ ಬ್ರಹ್ಮ ಮುಖ್ಯಾಹಿ ಸುಪರ್ಣ ಶೇಷೇವ ಚ ಸರಸ್ವತಿ ಸುಪರ್ಣಿ ಚ ವಾರುಣಿ ಸಾಧ್ಯ ನಾಮಕ ಎಂದು ಹೇಳಲ್ಪಟ್ಟ ಸಾಧ್ಯಾದಿ ದೇವತೆಗಳು ವಸು ರುದ್ರಾದಿತ್ಯ ಮರುತ್ ಸಾಧ್ಯರಲ್ಲಿ ವಸುಗಳು ಆದಿಭೂತರಾದ ಪ್ರಯುಕ್ತ ಟೀಕಾದಲ್ಲಿ ವಸ್ವಾದಿ ದೇವಾಹ ಎಂದು ಹೇಳಬೇಕಿತ್ತು, ಸಾಧ್ಯಾದಿ ಎಂದಲ್ಲ. ಆದ್ದರಿಂದಲೇ ತತ್ವಪ್ರದೀಪದಲ್ಲಿ ಪೂರ್ವೇ ಸಾಧ್ಯ ವಸು ಮೊದಲಾದ ದೇವತೆಗಳು ಅಥವಾ ಪೂರ್ವಸಿದ್ಧರಾದ ಮುಕ್ತರು ಎಂದು ಹೇಳಿಕೊಡುವುದು. ಸಾಧ್ಯ ಶಬ್ದವಾಚ್ಯರು ಪ್ರಧಾನವಾದ ಪ್ರಯುಕ್ತ ಕ್ರಮವನ್ನು ಉಲ್ಲಂಘಿಸಿರುತ್ತಾರೆ. ಛಾಂದೋಗ್ಯ ಶ್ರುತಿ ಕ್ರಮವನ್ನು ಅನುಸರಿಸಿ ತತ್ವಪ್ರದೀಪ ಪ್ರಯುಕ್ತವಾಗಿದೆ. ಹೀಗೆ ವ್ಯಾಖ್ಯಾನ ಮಾಡಿದರೆ ಪುರುಷಾರ್ಥ ಅಧಿಕಾರದಲ್ಲಿ ಇಂದ್ರಾದಿ ಪದವನ್ನು ಹೊಂದಿದ ದೇವತಾ ಪರವಾಗಿ ಶ್ರುತಿಯನ್ನು ಉದಾಹರಿಸಿದರು ಎಂಬುದು ಕೊಡಲಾರದು ಎಂದು ಹೇಳಿಕೊಡುವುದು. ಯಾರ ಪದವನ್ನು ಹೊಂದಿ ಜಗದ್ದಾರಕರಾಗಿರುವರೋ ಅಂತಹ ದೇವತೆಗಳು ಯಜ್ಞದಿಂದ ಶ್ರೀಹರಿಯನ್ನು ಪೂಜಿಸಿದರು. ಅಂತಹವರು ಮೋಕ್ಷದಲ್ಲಿದ್ದ ಅತಿಶಯವನ್ನು ಹೊಂದಿದರು ಎಂದು ಶ್ರುತಿಗೆ ಅರ್ಥಾಂತರವನ್ನು ವೀಕ್ಷಾ ಮಾಡಿಕೊಂಡು ಉಪಪನ್ನವಾಗುವುದು ಎಂಬುದು ನಾವು ತಿಳಿಯಬೇಕು. ದೇವತೆಗಳಿಗೆ ಅಧಿಕಾರವು ಸಿದ್ಧಿಸುಕ್ಕಾಗಿ ಹೇಳಿದ ಆದ್ಯಂತವತ್ವವನ್ನು ತದುಪರಿ ಅನೇಕ ಪ್ರತಿಪತ್ತೇಹೇ ಎನ್ನುವುಗಳಿಂದ ಆಕ್ಷೇಪಿಸಿಕೊಂಡು ಸಮಾಧಾನ ಹೇಳತಕ್ಕಂಥ ಸೂತ್ರ ದರ್ಶನ ಮಾಡುತ್ತಾರೆ. ಓಮಿತಿ ಚೇನ್ನತ ಪ್ರಭವಾತ್ ಪ್ರತ್ಯಕ್ಷಾನುಮಾನಾಭ್ಯಾಂ ಓಂ. ದೇವತೆಗಳಿಗೆ ಅಧಿಕಾರವು ಸಿದ್ಧಿಸುವುದಕ್ಕಾಗಿ ಆದ್ಯಂತವಂತವನ್ನು ಅಂಗೀಕರಿಸುವುದಾದರೆ ಪೂರ್ವ ಸೂಕ್ತದಲ್ಲಿ ಯಾವುದರ ಬಲದಿಂದ ಪೂರ್ವ ದೇವತಾ ಪ್ರವಾಹಕ್ಕೆ ಅನಾದಿತ್ವ ಹೇಳಲ್ಪಟ್ಟಿದೆಯೋ ಅಂತಹ ಶಬ್ದಕ್ಕೆ, ಅಂದರೆ ವಾಚಾ ವಿರೂಪ ನಿಶ್ಚಯ ಇದು ಮೊದಲಾದ ಶ್ರುತಿರೂಪವಾದ ನಿತ್ಯವೊಂದು ಸಿದ್ಧವಾದ ವೇದದಲ್ಲಿಯೂ ಕರ್ಮದಲ್ಲಿಯೂ ಉತ್ತರ ಕಲ್ಪದಲ್ಲಿ ವಾಚ್ಯರಾದ ಉದ್ದೇಶ ದೇವತೆಗಳು ಇಲ್ಲದಿರುವುದರಿಂದ ಅಪ್ರಮಾಣಕ್ಕೆ ವಿರೋಧವು ಬರಬೇಕಾಗುವುದು ಎಂದರೆ ಹಾಗೆ ಹೇಳಿಕೊಡುವುದು. ಪ್ರಭವಾತ್ ದೇವತೆಗಳಿಗೆ ಸರ್ವಕಲ್ಪದಲ್ಲಿಯೂ ಉತ್ಪತ್ತಿ ನಿಯಮ ಇದ್ದುದರಿಂದ, ಅಂದರೆ ದೇವತೆಗಳಿಗೆ ಪ್ರವಾಹತ ನಿತ್ಯತ್ವವಿದ್ದುದರಿಂದ ಉತ್ಪಾದಕರಲ್ಲಿಂದ ಹೇಳಿಕೊಡುವುದು. ಅತಃ ವಿಷ್ಣುವಿನಿಂದಲೇ ಉತ್ಪತ್ತಿಯಾಗುವುದರಿಂದ ದಾತಾಯತ ಪೂರ್ವಂ ಎನ್ನುವ ಶ್ರುತಿಯಿಂದಲೂ ಯತೇವ ನಿಯಮ ಎನ್ನುವ ಸ್ಪಷ್ಟ ಶ್ರುತಿಯಿಂದಲೂ ಹಾಗೆಯೇ ಮಹತಾಂ ಅತೀತ ಅನಾಗತ ಕಾಲಜ್ಞಾದ ಯೋಗಿಗಳು ಪ್ರತ್ಯಕ್ಷಾತ್ ಯಥಾರ್ಥಂತು ಎನ್ನುವ ಪ್ರತ್ಯಕ್ಷ ವಚನದಿಂದ
ಜ್ಞಾಪಿತವಾದ ಮಹಾತ್ಮರಿಗೆ ಅತೀತ ಅನಾಗತ ಕಾಲಗಳಲ್ಲಿ ದೇವತೆಗಳ ಉತ್ಪತ್ತಿ ನಿಯಮವನ್ನು ಗ್ರಹಿಸತಕ್ಕ ಪ್ರತ್ಯಕ್ಷವಿದ್ದುದರಿಂದ ಹಾಗೆಯೇ ಅಯೋಗಿಗಳಿಗೆ ಅನುಮಾನದಿಂದಲೂ ಅದು ಸಿದ್ಧಿಸುತ್ತದೆ. ಈ ಆಕ್ಷೇಪವನ್ನು ವ್ಯಾಖ್ಯಾನ ಮಾಡುತ್ತಾರೆ. ವಾಚಾ ವಿರೂಪ ನಿತ್ಯ ಇಚ್ಛಾದಿ ಶ್ರುತಿ ಆಪ್ತನಿಶ್ಚಯಾತ್ ನಿತ್ಯತ್ವಾಪೇಕ್ಷತ್ವಾತ್ ಮೂಲ ಪ್ರಾಮಾಣಸ್ಯ. ಅನೇಕ ಜನರಿಗೆ ಮೊದಲು ದೇವತಾ ಪದ ಪ್ರಾಪ್ತಿಯು ಕಂಡದ್ದರಿಂದ ಕರ್ಮದಲ್ಲಿ ವಿರೋಧ ಇಲ್ಲವೆಂದು ಹೇಳಿದಾದರೆ, ಶಬ್ದೆ ಅಲ್ಲಿಯೇ ದರ್ಶನದಿಂದ ಹೇಳಲ್ಪಟ್ಟ ವೇದದಲ್ಲಿ ವಿರೋಧ, ಅಪ್ರಾಮಾಣಿಕ ವಿರೋಧ ಬರಬೇಕಾಗುವುದು ಎಂದರೆ ತದುಪರಿತಾನಂ ವೇದದಲ್ಲಿ ಹೇಳಲ್ಪಟ್ಟ ದೇವಾನಾಂ ದೇವತೆಗಳಿಗೆ ಅನಿತ್ಯವಿದ್ದೇ ಪ್ರಯುಕ್ತ ಅಂದರೆ ಅನೇಕ ಪ್ರತಿಪತ್ತೇ ಇಚ್ಛಾದಿಗಳ ದೇವತೆಗಳಿಗೆ ಅನಿತ್ಯತ್ವವನ್ನು ನಾಶವನ್ನು ಹೇಳಿದ್ದಾರೆ. ಹಾಗಾದರೆ ದೇವತೆಗಳೇ ಅನಿತ್ಯತ್ವ ಇದ್ದರೂ ವೇದಗಳಿಗೆ ಅಪ್ರಾಮಾಣ್ಯವು ಹೇಗೆ ಎಂದರೆ ಅನಿತ್ಯವಾದ ದೇವತೆಗಳನ್ನು ಹೇಳತಕ್ಕುವುದಾದ್ದರಿಂದ ದೇವತೆಗಳು ವೇದಗಳಿಗೆ ಅಪ್ರಾಮಾಣ್ಯವು ಎಂಬ ಶಂಕೆ ಎಂದರೆ ದೇವತೆಗಳಿಗೆ ಅನಿತ್ಯತ್ವ ಇದ್ದಾಗ್ಯೂ ಆ ದೇವತೆಗಳನ್ನು ಹೇಳತಕ್ಕ ವೇದಕ್ಕೆ ವಾಚ್ಯತ್ವರಾಹಿತ್ಯ ರೂಪವಾದ ಅಪ್ರಾಮಾಣ್ಯವು ಪ್ರಸಕ್ತವಾಗುವುದಿಲ್ಲ. ಹೇಗೆ ಅಂದರೆ ದೇವತೆಗಳಂತೆ ದೇವತೆಗಳನ್ನು ಹೇಳತಕ್ಕ ವೇದವು ಅನಿತ್ಯವಾದ ಪ್ರಯುಕ್ತ, ಯಾವಾಗಲೂ ವಾಚ್ಯಾರ್ಥವಿದ್ದ ಪ್ರಯುಕ್ತ, ವಾಚ್ಯಾರ್ಥರಾಹಿತ್ಯವಿಲ್ಲ ಎಂದರೆ ವೇದಕ್ಕೆ ನಿತ್ಯತ್ವವಿದ್ದ ಪ್ರಯುಕ್ತ. ವೇದಕ್ಕೆ ನಿತ್ಯತ್ವೇ ಹೇಗೆ ಅಂದರೆ ವಿರೂಪ ಋಷಿಯೇ ನಿತ್ಯಭೂತವಾದ ವಾಚಾ ವೇದವಚನದಿಂದ ಸ್ತುತಿಸುತ್ತೇನೆ. ನಿತ್ಯಯ ಸ್ತೌಮಿ ನಿತ್ಯಾವಾವಶ್ರುತಿ ಇತ್ಯಾದಿ ಶ್ರುತೇ. ಇದು ಮೊದಲಾದ ಶ್ರುತಿ ದಶೆಯಿಂದ ವೇದಕ್ಕೆ ನಿತ್ಯತ್ವವಿದ್ದ ಪ್ರಯುಕ್ತ. ಹಾಗಾದರೆ ವೇದವು ನಿತ್ಯವಲ್ಲ ಎಂಬ ಶ್ರುತಿ ವಿರೋಧ ಇಲ್ಲ. ಶ್ರುತಿಗೆ ಬಹುಕಾಲಿಕ ರೂಪವಾದ ನಿತ್ಯತ್ವಾರ್ಥಕತ್ವ ಇದ್ದ ಪ್ರಯುಕ್ತ ಮುಖ್ಯಾರ್ಥವು ಎಂದರೆ ಹಾಗಾದರೆ ವೇದವು ಅನಿತ್ಯವಾದ ಪ್ರಯುಕ್ತ ಪ್ರಾಮಾಣಕ್ಕೆ ವಿರೋಧ ಬರಬೇಕಾಗುವುದು. ಹಾಗಾದರೆ ವೇದವು ಅನಿತ್ಯವಾದಾಗ್ಯೂ ಆಪ್ತಿ ಮೂಲಕವಾದ ಪ್ರಮಾಣವಾಗಬಹುದು ಎಂದರೆ ಆಪ್ತನಿಶ್ಚಯಾರ್ಥಂ ವೇದಕರ್ತನಿಗೆ ಆಪ್ತಿನಿಶ್ಚಯ ಇಲ್ಲದಿರುವುದರಿಂದ ಅಂದರೆ ಕರ್ತನು ಸರ್ವಜ್ಞನು ಇತ್ಯಾದಿ ವಿಷಯದಲ್ಲಿ ಪ್ರಮಾಣವಿಲ್ಲ. ಇದರಿಂದ ವೇದಕರ್ತನಿಗೆ ಸರ್ವಜ್ಞತ್ವಾದ ರೂಪ ಆಪ್ತಿ ನಿಶ್ಚಯ ಇಲ್ಲದಿರುವುದರಿಂದ ಅಥವಾ ಕರ್ತನಲ್ಲಿ ಆಪ್ತಿ ನಿಶ್ಚಯವಿರಲಿ ಆದಾಗ್ಯೂ ವೇದದಲ್ಲಿ ಆಪ್ತಿ ಮೂಲಕತ್ವ ನಿಶ್ಚಯವಿಲ್ಲ ಎನ್ನುತ್ತಾರೆ. ವೇದಸ್ಯ ಆಪ್ತನಿಶ್ಚಯಾತ್ ವೇದಕ್ಕೆ ಆಪ್ತ ಪ್ರಣೀತತ್ವ ರೂಪವಾದ ಆಪ್ತಿ ಮೂಲತ್ವ ನಿಶ್ಚಯವಿಲ್ಲ. ಆದ್ದರಿಂದ ಅದ ಪ್ರಯುಕ್ತ ಪ್ರಮಾಣ ಇಲ್ಲದಿರುವುದರಿಂದ ಆಪ್ತಿ ಮೂಲಕತ್ವ ನಿಶ್ಚಯ ಇಲ್ಲದಿರುವ ಪ್ರಯುಕ್ತ ವೇದವು ಅನಿತ್ಯವಾದರೆ ವೇದಕ್ಕೆ ಪ್ರಾಮಾಣ್ಯವು ಇಲ್ಲವೆಂದಾಗಬೇಕಾಗುವುದು. ಆದ ಪ್ರಯುಕ್ತ ನಿತ್ಯ ಶ್ರುತಿಗೆ ಅಮುಖ್ಯಾರ್ಥವನ್ನು ಹೇಳಿಕೊಡುವುದು. ಶ್ರುತಿಯಿಂದ ಮಾತ್ರ ವೇದಕ್ಕೆ ನಿತ್ಯತ್ವವು ಸಿದ್ಧಿಸುತ್ತದೆ ಎಂದಲ್ಲ, ಮತ್ತೆ ಪರಿಶೇಷ ಪ್ರಮಾಣದಿಂದ ಅನುಮಾನದಿಂದಲೂ ಸಿದ್ಧಿಸುತ್ತದೆ ಎನ್ನುತ್ತಾರೆ. ಮೂಲ ಪ್ರಮಾಣ ಅಂದರೆ ಮೂಲಭೂತವಾದ ಪ್ರಮಾಣಕ್ಕೆ ನಿತ್ಯತ್ವವು ಅಪೇಕ್ಷೆಯಿದ್ದ ಪ್ರಯುಕ್ತ ಅಂದರೆ ವೇದಕ್ಕೆ ನಿತ್ಯತ್ವವು ತಿಳಿಯುವುದರಿಂದ ಎಂದರ್ಥ. ವೇದಕ್ಕೆ ಪ್ರಾಮಾಣ್ಯವು ಸಿದ್ಧಿಸುವುದಕ್ಕಾಗಿ ಅಪ್ರಣೀತತ್ವ ತತ್ವವನ್ನು ಹೇಳುವುದಾದರೆ ಮೂಲ ಪ್ರಮಾಣವೂ ಬೇಕು. ಪೌರುಷೇಯತ್ವಾದಕ್ಕೆಲ್ಲ ಮೂಲ ಪ್ರಮಾಣವಾದ ಅಪೇಕ್ಷೆಯೂ ಇದ್ದೇ ಇದೆ. ಇಲ್ಲವಾದ ಯಜ್ಞಾದಿಗಳಲ್ಲಿ ಆಶ್ವಾಸವು ಇಲ್ಲದಿರುವುದರಿಂದ ಪುಣ್ಯ ಸಾಧನತ್ವಾದಿಗಳನ್ನು ಬೋಧಿಸತಕ್ಕ ವೇದಕ್ಕೆ ಮೂಲಭೂತವಾದ ಪ್ರತ್ಯಕ್ಷ ಅನುಮಾನಗಳು ಇದು ಕೂಡದೇ ಇರುವುದರಿಂದ ಪರಿಶೇಷತಃ ವಾಕ್ಯವೇ ಎಂದು ಹೇಳಬೇಕು. ಅದಕ್ಕೂ ಅನಿತ್ಯತ್ವವನ್ನು ಅಂಗೀಕರಿಸಿ ಮೂಲವನ್ನು ಅನ್ವೇಷಣೆ ಮಾಡುವುದಾದರೆ ಅನವಸ್ಥಾ ದೋಷ ಬರುವುದರಿಂದ ನಿತ್ಯತ್ವವನ್ನೇ ಹೇಳಬೇಕು. ಅದಕ್ಕಿಂತ ವೇದಕ್ಕೇನೆ ಸಿದ್ಧವಾದ ನಿತ್ಯತ್ವವನ್ನು ಅಂಗೀಕರಿಸುವುದು ಪ್ರಶಸ್ತವು.
ಮುಖ್ಯವಾಗಿ ತಿಳಿಸುವುದು ಏನಂದರೆ ವೇದ ಅಪೌರುಷೇಯವಾದದ್ದು, ಯಾವ ದೇವತೆಗಳಿಂದಲೂ ರಚಿಸಲ್ಪಟ್ಟಿದ್ದಲ್ಲ, ವಿಷ್ಣುವಿನ ಬುದ್ಧಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದಾದ್ದರಿಂದ ವೇದ ನಿತ್ಯ. ದೇವತಾ ಪದಕ್ಕೆ ಬರತಕ್ಕಂಥವರು ಸಹ ಕಾಲಾನುಕಾಲದಲ್ಲಿ ಪ್ರವಾಹ ಥರ ಬರುತ್ತಲೇ ಇರುತ್ತಾರೆ. ಯಾವ ಕಾಲಕ್ಕೂ ಯಾವ ದೇವತೆಗಳು ಯಾವ ಕಕ್ಷದಲ್ಲಿ ಇಲ್ಲ ಎಂಬುವಂತಿಲ್ಲ. ಈ ಇಂದ್ರನಿಗೆ ಪೂರ್ವ ಕಲ್ಪದಲ್ಲಿರತಕ್ಕಂಥ ಇಂದ್ರನಿರುತ್ತಾನೆ. ಹೀಗೆ ಅನಾದಿಯಾಗಿ ಭಗವಂತ ಎಲ್ಲ ಜೀವರನ್ನು ಅಂದರೆ ದೇವತಾ ಜೀವರನ್ನು ಸೃಷ್ಟಿಸಿ ಲೋಕದ ವ್ಯಾಪಾರವನ್ನು ಮಾಡಿಸುತ್ತಿದ್ದಾನೆ ಎಂಬುದನ್ನು ನಾವು ತಿಳಿಯಬೇಕು. ಇದು ದೇವತಾಧಿಕರಣವಾದ್ದರಿಂದ ದೇವತೆಗಳು ವಿಶಿಷ್ಟ ರೀತಿಯಲ್ಲಿ ಭಗವಂತ ಸೇವೆಯನ್ನು ಮಾಡುತ್ತಾರೆ. ಇದು ಆಯಾ ಜೀವರ ಪ್ರಾರಬ್ಧವೂ ಹೌದು ಮತ್ತು ಅದರಿಂದ ಮೋಕ್ಷದಲ್ಲಿ ಅವರಿಗೆ ವಿಶೇಷವಾದ ಸುಖವು ಹೊಂದುತ್ತಾರೆ ಎಂಬುದು ತಾತ್ಪರ್ಯ. ದೇವತಾಧಿಕರಣದಲ್ಲಿ ಮನುಷ್ಯ ಅಧಿಕಾರತ್ವ ಯಾಕೆ ಹೇಳಿದರು ಅಂದರೆ, ದೇವತೆಗಳಾಗೋಕ್ಕೆ ಮುಂಚಿತವಾಗಿ ಅವರು ಮನುಷ್ಯರ ಶರೀರದಲ್ಲಿದ್ದು ಸಾಧನೆ ಮಾಡಿಕೊಳ್ಳುತ್ತಾರೆ. 10 ಲಕ್ಷ ಅದಕ್ಕೂ ಮಿಗಿಲಾದ ಜನ್ಮಗಳಲ್ಲಿ ಮನುಷ್ಯ ಜನ್ಮವನ್ನು ಹೊಂದಿ ಸಾಧನೆಯನ್ನು ಮಾಡಿಕೊಂಡು ದೇವತಾ ಪದವನ್ನು ಅವರು ಪಡೆದುಕೊಂಡಿರುತ್ತಾರೆ. ಆದ್ದರಿಂದ ದೇವತೆಗಳಿಗೆ ಜಾತಾಪ್ರವೃಷಿಗಳು ಎಂದೇ ಹೆಸರು. ಅವರಿಗೆ ವೇದದಲ್ಲಿ ಅಧಿಕಾರ ಇದ್ದೇ ಇರುತ್ತದೆ. ಇಲ್ಲಿ ಪ್ರಸಕ್ತವಾದದ್ದು ಮನುಷ್ಯರಲ್ಲಿ ಮಾತ್ರ, ಅಂದರೆ ಮನುಷ್ಯರಿಂದ ಅಧಮರಾದ ಉಳಿದ ತಿರ್ಯಕ್ ಯೋನಿಗಳಲ್ಲಿ ಇರತಕ್ಕಂಥ ಜೀವಗಳಿಗೆ ವೇದದಲ್ಲಿ ಅಧಿಕಾರ ಇಲ್ಲ ಎಂಬುದೇ ತಾತ್ಪರ್ಯ. ಅದಕ್ಕೆ ಯುಕ್ತಿಯನ್ನು ತೋರಿಸಿರುವುದು, ಯಾವ ಪ್ರಾಣಿಗೆ ಶರೀರದಲ್ಲಿ ಅಂಗುಷ್ಟವಿರುತ್ತದೋ ಅವರು ವೇದ ಅಧಿಕಾರಿಗಳಾಗುತ್ತಾರೆ. ಯಾಕೆ ಅಂಗುಷ್ಟವಿದೆ ಅಂದರೆ, ಅಂಗುಷ್ಟ ಪ್ರಮಾಣದಲ್ಲಿ ಅವರ ಹೃದಯದಲ್ಲೇ ಭಗವಂತನಿರುತ್ತಾನೆ ಎಂಬುದನ್ನು ಸೂಚಿತವಾಗುತ್ತದೆ. ಇಲ್ಲಿ ನಾವು ತಿಳಿಯಬೇಕಾದ ಅಂಶವೇನು? ಬಿಂಬೋಪಾಸನೆಗೆ ಭಗವಂತನ ಬಿಂಬನ ಆಕಾರ ರೂಪ ಎಷ್ಟಿರುತ್ತದೆ ಅಂದರೆ, ಆಯಾ ಜೀವರ ಅಂಗುಷ್ಟ ಪ್ರಮಾಣದಲ್ಲಿ ಭಗವಂತನಿರುತ್ತಾನೆ ಎಂಬುದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಭಗವಂತ ಎಷ್ಟೇ ಕಿರಿದಾಗಿದ್ದರೂ ಅವನ ಅದ್ಭುತವಾದ ಶಕ್ತಿಯಿಂದ ಎಲ್ಲ ಲೋಕವನ್ನು ಕಾಪಾಡುತ್ತಾನೆ, ಆ ಜೀವರನ್ನು ಕಾಪಾಡುತ್ತಾನೆ. ಇಂತಹ ವಿಶಿಷ್ಟ ಜ್ಞಾನವನ್ನು ಹೊಂದಿದವರು ವರದರು. ಅಂಬರೀಷ ವರದ, ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ ಇವರೆಲ್ಲರೂ ಈ ಬಿಂಬೋಪಾಸನೆಯನ್ನು ಅಂಗುಷ್ಟ ಪ್ರಮಾಣದಲ್ಲಿರುತ್ತಂಥ ಬಿಂಬನನ್ನು ಉಪಾಸನೆ ಮಾಡಿದವರು ಎಂಬುದನ್ನು ಶ್ರೀ ಪುರಂದರದಾಸರು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಇದರ ಜೀವನ ಪ್ರಕರಣದಲ್ಲಿ ಬಿಂಬೋಪಾಸನೆ ಎಂದಾಗಿದೆ. ಅದು ಸಹ ಶ್ರೀಮದಾನಂದ ತೀರ್ಥರು ಉಕ್ತವಾದ ಸರ್ವಮೂಲ ಪ್ರಕರಣದಲ್ಲಿ, ಸರ್ವಮೂಲ ಗ್ರಂಥಗಳಲ್ಲಿ ಉಕ್ತವಾದ ಬಿಂಬನ ಪರಿಚಯವನ್ನು ನಾವು ಮಾಡಿಕೊಂಡಂತಾಗುತ್ತದೆ. ಇದು ಅತಿ ಅಮೂಲ್ಯವಾದ ವಿಷಯ. ಎಲ್ಲ ಜೀವರಲ್ಲೂ ಬಿಂಬನಿದ್ದಾನೆ, ಆದರೆ ಉಪಾಸನಾ ಯೋಗ್ಯವಾದ ಬಿಂಬ ಮನುಷ್ಯರಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಾನೆ ಅಂದರೆ ಅರ್ಥ ಏನು? ಬಿಂಬನ ಆಕಾರದಲ್ಲಾಗಲಿ ಬಿಂಬನ ಅಸ್ತಿತ್ವದಲ್ಲಾಗಲಿ ಎಂದು ಕಂಟಕವಿಲ್ಲ. ಆದರೆ ಅವನ ಅಧಿಕಾರವನ್ನು ಕೊಡುವುದು ಕೇವಲ ಮನುಷ್ಯ ಜನ್ಮದಲ್ಲಿ. ಆದ್ದರಿಂದ ನಾವು ಮನುಷ್ಯ ಜನ್ಮದಲ್ಲಿದ್ದಾಗ ನಾವು ತಿಳಿಯಬೇಕಾದ ಏನು? ದೇವತಾ ಪದ ಪ್ರಾಪ್ತಿಯಾದವರು ಮನುಷ್ಯರಾಗಿ ಲಕ್ಷಾಂತರ ಜನ್ಮದಲ್ಲಿ ಇದ್ದು ಸಾಧನೆ ಮಾಡಿಕೊಂಡು ಇದ್ದಾರೆ. ಅದು ನಮಗೆ ಯುಕ್ತಿ. ಮತ್ತು 84 ಲಕ್ಷದಲ್ಲಿ ಕೇವಲ ಮನುಷ್ಯರಿಗೆ ಮಾತ್ರ ವೇದದಲ್ಲಿ ಅಧಿಕಾರ ಇರುವುದರಿಂದ ಮನುಷ್ಯರಾಗಿ ಹುಟ್ಟಿದರೂ ಯಾರು ವೇದವನ್ನು ಅಧ್ಯಯನ ಮಾಡುವುದಿಲ್ಲವೋ ಅವರ ವ್ಯರ್ಥ ಪರಿಶ್ರಮ ಎಲ್ಲವೂ ವ್ಯರ್ಥವಾಗುತ್ತದೆ ಎಂಬ ಮುಖ್ಯ ತಾತ್ಪರ್ಯ. ಮನುಷ್ಯಾಧಿಕಾರ ಬಿಂಬೋಪಾಸನೆಯಲ್ಲಿ ದೇವತೆಗಳು ಸಿದ್ಧ ಪುರುಷರು, ಆದರೆ ಮನುಷ್ಯರು ಇನ್ನು ಉಪಾಸನೆ ಮಾಡುತ್ತಿರುವರು. ಅವರಿಗೋಸ್ಕರವಾಗಿ ವರದರು 10 ಜನ ವರದರನ್ನು ಶ್ರೀ ಪುರಂದರದಾಸರು ವಿಶೇಷ ಆಕಾರ ತಿಳಿಸಿಕೊಟ್ಟಿದ್ದಾರೆ. ನೀವು ಯಾವ ದಿಕ್ಕಿನಲ್ಲಿ ತಿರುಗಿದರೂ
ನಮಗೆ ಮಾರ್ಗದರ್ಶಕರಾಗಿ ಈ 10 ಜನ ವರದು ನಾವು ಇಟ್ಟುಕೊಳ್ಳಬೇಕು. ಅವರ ಚರಿತ್ರೆಯಲ್ಲಿ ಬಿಂಬೋಪಾಸನೆ ಮಾಡಿದ ರೀತಿಯನ್ನು ನಾವು ತಿಳಿದುಕೊಳ್ಳಬೇಕು ಎಂಬುದೇ ಮುಖ್ಯ ಉದ್ದೇಶವಾಗಿದೆ. ಇಂತಹ ವಿಶೇಷ ಪ್ರವಚನವನ್ನು ಶ್ರೀ ಪುರಂದರದಾಸರು ನಮಗೆ ತಿಳಿಸಿದ್ದರಿಂದ ಅವರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ, ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತೆ ನಮ್ಮ ಮುಕ್ತಿವಿದೆಯಮ್ಮ ಎಂದು ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಆದ್ದರಿಂದಲೇ ಮನುಷ್ಯ ಜನ್ಮ ಎಂಬತಕ್ಕಂಥದ್ದು ಅತಿ ಪ್ರಮುಖವಾದದ್ದು. ನಾವು ಮನುಷ್ಯ ಜನ್ಮದಲ್ಲಿ ವೇದಾಧಿಕಾರ ನಮ್ಮನ್ನು ಉಪಯೋಗ ಮಾಡಿಕೊಳ್ಳದೆ ಹೋದರೆ ಮತ್ತೆ ಯಾವಾಗಲೂ ಸಹ ಇದು ಸಿಗುವುದೇ ಇಲ್ಲ. ಯಾರಿಗೂ ಮನುಷ್ಯ ಜನ್ಮ ಎಂಬುದು ಪ್ರಸಿದ್ಧವಾಗಿರುವುದಿಲ್ಲ. ಅಂದರೆ ಏನು, ಇನ್ನು 100 ಜನ್ಮ ಮನುಷ್ಯ ಜನ್ಮದಲ್ಲಿ ಬರಬೇಕು ಎಂಬುದಾಗಿ ಯಾವ ವಿಧಿ ನಿಯಮವನ್ನು ಹೇಳಿಲ್ಲ. ಒಂದೇ ಮನುಷ್ಯ ಜನ್ಮ ಬಂದರೂ ಸಹ ಅದರಲ್ಲೇ ನಾವು ಸಿದ್ಧಿ ಮಾಡಿಕೊಳ್ಳಬೇಕು. ಅದು ಭಗವಂತ ಆಯಾ ರೀತಿಯಲ್ಲಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತಾನೆ. ಆದ್ದರಿಂದ ನಾವು ನಮ್ಮ ಬಿಂಬನ ಪರಿಚಯವನ್ನು ಚೆನ್ನಾಗಿ ಮಾಡಿಕೊಂಡಾಗ ಆ ಬಿಂಬನಿಗೆ ತಿಳಿಯುತ್ತಿದೆ ಈ ಮನುಷ್ಯನಿಗೆ, ಅಂದರೆ ಈ ಜೀವನಾದ ಮನುಷ್ಯನಿಗೆ ಎಷ್ಟು ಕಾಲ ಮನುಷ್ಯತ್ವದಲ್ಲಿ ಇಟ್ಟಿರಬೇಕು ಮತ್ತು ಎಷ್ಟು ಮನುಷ್ಯ ಜನ್ಮದಲ್ಲಿ ಸಾಧನೆ ಮಾಡಿಸಿಕೊಳ್ಳಬೇಕು ಎಂಬುದು. ಪ್ರಾರಂಭವೇ ಮಾಡದಿದ್ದರೆ ಅಥವಾ ಮನುಷ್ಯ ಜನ್ಮ ಬಂದಿದ್ದರೂ ಸಹ ಬಿಂಬೋಪಾಸನೆಯನ್ನೇ ಯಾರು ಮಾಡಿಕೊಂಡಿರೋ ಅದು ವ್ಯರ್ಥ ಜನ್ಮ ಅನಿಸುತ್ತದೆ. ಆದ್ದರಿಂದ ಇಂತಹ ಶ್ರೇಷ್ಠ ಬ್ರಾಹ್ಮಣ ಜನ್ಮವನ್ನು ಕರುಣಿಸಿದ ನಮ್ಮ ಮಾತಾಪಿತೃಗಳ ವಿಶೇಷವಾದ ಅನುಗ್ರಹಕ್ಕೆ ನಾವು ತಲೆಬಾಗಿ ನಮಸ್ಕರಿಸಬೇಕು. ಅವರಿಗೆ ಇರಲು ನೆರವಾದ ಗುರು ಹಿರಿಯರನ್ನು ತಲೆಬಾಗಿ ನಮಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವಸ್ಥಾನ ನಿಂತು ಈ ಬುದ್ಧಿಯನ್ನು ಕರುಣಿಸಿದ್ರಿಂದ ಅವ್ಯಕ್ತರಾದ ಅನಂತ ತತ್ವಾಭಿಮಾನಿ ದೇವತೆಗಳಿಗೆ ನಾವು ನಮಸ್ಕರಿಸಬೇಕು. ಅವರಲ್ಲೂ ಮುಖ್ಯರಾದ ಭಾರತೀಯ ಪತಿಯ ವಾಯುದೇವರು ವಿಶೇಷವಾದ ವಿಷ್ಣುವಿನ ಆಜ್ಞೆಯಿಂದಲೇ ಸಕಲ ಚೇತನರಲ್ಲಿ ತಾವಿದ್ದು ಪ್ರಾಣರ ರೂಪರಾಗಿ ಸಜ್ಜನರಲ್ಲಿ ವಿಷ್ಣು ಸರ್ವೋತ್ತಮವನ್ನು ಪ್ರತಿಪಾದನೆ ಮಾಡಿ ತನ್ನ ಮೂಲಕ ಸಾಧನೆಯನ್ನು ಮಾಡಿಸುತ್ತಿರುವ ಮುಖ್ಯ ಪ್ರಾಣ ಆದಿಗುರು ಮುಖ್ಯ ಗುರು ರುಜುಗಣಸರಾದ ಶ್ರೀಮದಾನಂದ ತೀರ್ಥರಿಗೆ ನಾವು ನಮಸ್ಕರಿಸಿ, ಇವರು ಎಲ್ಲರೂ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಅವನಿಂದಲೇ ಇವರೆಲ್ಲರಲ್ಲೂ ಸಹ ನಿಂತು ಈ ಕೆಲಸವನ್ನು ಮಾಡಿಸಿರುವುದರಿಂದ ಆ ಬಿಂಬನಿಗೆ ನಾವು ಪೂರ್ಣ ಪ್ರಮಾಣವಾಗಿ ಸ್ಮರಣೆ ಮಾಡಿಕೊಳ್ಳಬೇಕು, ಪೂಜಿಸಬೇಕು. ಅವರನ್ನು ಹೇಗೆ ಅರ್ಚಿಸುವುದು, ಹೇಗೆ ಒಲಿಸಿಕೊಳ್ಳುವುದು ಅಂದರೆ ಕೇವಲ ಭಗವಂತನ ಸ್ಮರಣೆ ಮತ್ತು ನಮಸ್ಕರಿಸುವುದರಿಂದಲೇ ಮಾತ್ರ ಸಾಧ್ಯ. ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೇಮ ಎಂಬುದೇ ವೇದದಲ್ಲಿ ತಿಳಿಸಿಕೊಟ್ಟಿರತಕ್ಕಂಥ ಅಮೂಲ್ಯವಾದ, ನಾವು ಬಿಂಬನಿಗೆ ಸಲ್ಲಿಸಬಹುದಾಗಿರ್ತಕ್ಕಂಥ ನಮನ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳಿದ್ರು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.